ನಮಸ್ಕಾರ. ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಸಿಂಚನಾ. ಎಂದಿನಂತೆ ಇವತ್ತು ಕೂಡ 5 ಪ್ರಮುಖ ಸುದ್ದಿಗಳಿವೆ. ಒಂದೊಂದಾಗಿ ಇನ್ ಡೀಟೇಲ್ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಮೊದಲನೇ ಸುದ್ದಿ ಮಧ್ಯಪ್ರಾಚ್ಯದ ಯುದ್ಧದ ಬಗ್ಗೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ, ಆದರೆ ಇಡೀ ಜಗತ್ತಿನ ಕಣ್ಣು ಇರೋದು ಇರಾನ್ ಮೇಲೆ. ಒಂದ್ ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಒಂದು ಫೈನಲ್ ಡೆಡ್ಲೈನ್ ನೀಡ್ತಾ ಇದ್ರೆ, ಮತ್ತೊಂದು ಕಡೆ ಇಸ್ರೇಲ್ ಏನ್ ಮಾಡ್ತಾ ಇದೆ? ಇಸ್ರೇಲ್ ಇರಾನ್ನ ಹೊಸ ಸರ್ವೋಚ್ಚ ನಾಯಕ ಮೊಸ್ತಬಾ ಖಮೇನಿ ಎಲ್ಲಿದ್ದಾರೆ ಅಂತ ಒಂದು ರೀತಿ ಹೊಸ ಕಾರ್ಯಾಚರಣೆ ಮ್ಯಾನ್ ಹಂಟಿಂಗ್ ಶುರು ಮಾಡಿದೆ. ಹಾಗಾದ್ರೆ ಅಸಲಿಗೆ ಮೊಸ್ತಬಾ ಖಮೇನಿ ಎಲ್ಲಿದ್ದಾರೆ? ಬದುಕಿದ್ದಾರಾ ಅಥವಾ ಇಲ್ವಾ? ಅಥವಾ ಅವರ ಹೆಸರಲ್ಲಿ ಬೇರೆಯವರು ಆಟ ಆಡ್ತಿದ್ದಾರೆ ಎನ್ನುವಂಥ ಒಂದು ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ಹಾಗೆ ಇದರ ಜೊತೆಗೆ ಇರಾನ್ನಲ್ಲಿ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ? ಅಲ್ಲಿ ತುತ್ತು ಅನ್ನಕ್ಕೂ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಹೊತ್ತಿನ ಊಟಕ್ಕೆ ತಮ್ಮ ತಲೆ ಕೂದಲನ್ನ ಮಾರಿ ಊಟವನ್ನ ಖರೀದಿಸಬೇಕು ಅಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಕಂಪ್ಲೀಟ್ ಆಗಿ ಇವತ್ತು ನಾನು ನಿಮಗೆ ಪಿನ್ ಟು ಪಿನ್ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. ಇದೇ ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎ ಮೊದಲನೇ ಸ್ಟೋರಿ, ಇರಾನ್ ಒಳಗಿನ ನಿಗೂಢ ಕಥೆ. ಎಸ್, ನಾವು ನೋಡ್ತಾನೆ ಇದ್ದೀವಿ ಹಲವು ತಿಂಗಳಿನಿಂದ ಇರಾನ್ ಹಾಗೂ ಅಮೆರಿಕ ನಡುವೆ ಯಾವ ರೀತಿ ಸಂಘರ್ಷ ನಡೀತಾ ಇದೆ ಅಂತ. ಈಗ ಅದಕ್ಕೆ ಒಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಈಗ ಇಸ್ರೇಲ್ ಏನ್ ಮಾಡ್ತಾ ಇದೆ? ತನ್ನ ಗುಪ್ತಚರ ಸಂಸ್ಥೆ, ಅದರ ಹೆಸರು ಮೊಸಾದ್ ಅಂತ, ಮೊಸಾದ್ ಮೂಲಕವಾಗಿ ಇರಾನ್ನ ಸರ್ವೋಚ್ಚ ನಾಯಕನ ಪತ್ತೆಗೆ ಇಸ್ರೇಲ್ ಇಳಿದಿದೆ. ಸರ್ವೋಚ್ಚ ನಾಯಕ ಮೊಸ್ತಬಾ ಖಮೇನಿ ಬದುಕಿದ್ದಾರಾ ಇಲ್ವಾ ಎನ್ನುವುದು ಸದ್ಯದ ಪ್ರಶ್ನೆ. ಯಾಕಂದ್ರೆ ನಾವು ನೋಡಿದ್ವಿ, ಯಾವಾಗ ಫೆಬ್ರವರಿ 28ರಿಂದ ಯುದ್ಧ ಆರಂಭವಾಗುತ್ತೆ, ಅದಾದ್ಮೇಲೆ ಆಗಿನ ಸರ್ವೋಚ್ಚ ನಾಯಕನ ಹತ್ಯೆ ಆಗುತ್ತೆ, ಆಯತುಲ್ಲಾ ಅಲಿ ಖಮೇನಿ ಅವರ ಡೆತ್ ಆಗುತ್ತೆ. ಅದಾದ್ಮೇಲೆ ಅವರ ಪುತ್ರ ಮೊಸ್ತಬಾ ಖಮೇನಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಆದ್ರೆ ಅಧಿಕಾರ ಸ್ವೀಕರಿಸಿದ ನಂತರ ಇಲ್ಲಿವರೆಗೂ ಕೂಡ ಮೊಸ್ತಬಾ ಖಮೇನಿ ಸಾರ್ವಜನಿಕವಾಗಿ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಹಾಗೆ ಅವ್ರ ಕಡೆಯಿಂದ ಟ್ವೀಟ್ಸ್ ಬರುತ್ತೆ, ಒಂದಷ್ಟು ಸಂದೇಶ ಬರುತ್ತೆ, ಎಲ್ಲವೂ ಕೂಡ ನಾವು ನೋಡ್ತಾ ಇದೀವಿ. ಬಟ್ ಅವರು ಪಬ್ಲಿಕ್ ಆಗಿ ಫಿಸಿಕಲಿ ಅವರು ಎಲ್ಲೂ ಕೂಡ ಅಪಿಯರ್ ಆಗಿಲ್ಲ. ಈ ಹಿಂದೆ ಅಟ್ಲೀಸ್ಟ್ ಅವರ ತಂದೆಯವರ ಅಂತ್ಯಕ್ರಿಯೆಯಲ್ಲಾದರೂ ಅವರು ಭಾಗವಹಿಸಬಹುದು ಎನ್ನುವಂಥ ನಿರೀಕ್ಷೆ ಇತ್ತು, ಬಟ್ ಅಲ್ಲೂ ಕೂಡ ಅವರು ಕಾಣಿಸಿಕೊಂಡಿಲ್ಲ. ಹೀಗಾಗಿ ಅವರು ಬದುಕಿದ್ದಾರಾ ಅಥವಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಇದರ ಜೊತೆಗೆ ಮತ್ತೊಂದು ಕಡೆ ಇವರನ್ನ ಹುಡ್ಕೋದಕ್ಕೆ ನಾನು ಆಗಲೇ ಹೇಳಿದಾಗೆ ಇಸ್ರೇಲ್ ಒಂದು ಹೊಸ ಆಪರೇಷನ್ ಮ್ಯಾನ್ ಹಂಟಿಂಗ್ ಶುರು ಮಾಡಿದೆ. ಹಾಗೆ ಈ ಯುದ್ಧ ಅನ್ನೋದು ಎಷ್ಟು ಒಂದು ರೀತಿ ಎಲ್ಲವನ್ನ ಧ್ವಂಸ ಮಾಡುತ್ತೆ, ಆರ್ಥಿಕವಾಗಿ ಆ ದೇಶದ ಪರಿಸ್ಥಿತಿಯನ್ನು ಯಾವ ರೀತಿ ಕುಗ್ಗಿಸುತ್ತೆ ಅನ್ನೋದಕ್ಕೆ ಇರಾನ್ ಮತ್ತೊಂದು ಉದಾಹರಣೆ. ಯಾಕಂದರೆ ಅಲ್ಲಿರುವಂತಹ ಜನರು ತುಂಬಾ ಕಷ್ಟಪಡ್ತಾ ಇದ್ದಾರೆ. ತಮ್ಮ ತುತ್ತು ಊಟಕ್ಕಾಗಿ ಅವರ ಮನೆಯಲ್ಲಿರುವಂತಹ ಹಳೆ ವಸ್ತುಗಳು ಅಥವಾ ಈ ಹಳೆ ಬಟ್ಟೆಗಳು, ಹಾಗೆ ಈ ಮೆಡಿಸಿನ್ದು ಹಳೆ ಬಾಟಲ್ಗಳು, ಇವೆಲ್ಲವನ್ನು ಕೂಡ ಮಾರಿ, ಜೊತೆಗೆ ಕೊನೆಗೆ ತಮ್ಮ ಕೂದಲನ್ನು ಕೂಡ ಮಾರಿ ಅದರಿಂದ ಬರುವಂತಹ ದುಡ್ಡಿನಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ನಿಜಕ್ಕೂ ಇವೆಲ್ಲ ನೋಡಿದ್ರೆ ಯುದ್ಧ ಬೇಕಾ ಅಂತ ಅನ್ಸುತ್ತೆ. ಯಾಕಂದರೆ ಯಾವುದೋ ಅಧಿಕಾರಕ್ಕಾಗಿ ಅಥವಾ ಒಂದು ರೀತಿ ಕಂಪ್ಲೀಟ್ ಆ ದೇಶವನ್ನು ಕಂಟ್ರೋಲ್ಗೆ ತಗೊಳ್ಬೇಕು ಎನ್ನುವಂಥ ನಿಟ್ಟಿನಲ್ಲಿ ಯುದ್ಧ ಸಾರ್ತಾರೆ. ಆದರೆ ಆ ಅಧಿಕಾರದ ಹಪಾಹಪಿ, ಯಾರದ್ದೋ ಹಪಾಹಪಿ ಅದು, ಬಟ್ ಅದರಲ್ಲಿ ಬಲಿಯಾಗೋದು ಮಾತ್ರ ಮುಗ್ಧ ಜನರು. ಹೀಗಾಗಿ ಸದ್ಯ ಇರಾನ್ನ ಪರಿಸ್ಥಿತಿ ಈ ರೀತಿ ಇದೆ. ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಸ್ರೇಲ್ನ ಗುಪ್ತಚರ ಸಂಸ್ಥೆಯಿಂದ ಮ್ಯಾನ್ ಹಂಟಿಂಗ್ ಶುರುವಾಗಿದೆ. ಇಸ್ರೇಲ್ನ ಗುಪ್ತಚರ ಸಂಸ್ಥೆಯ ಹೆಸರು ಮೊಸಾದ್ ಅಂತ. ಮೊಸಾದ್ನಿಂದ ಮ್ಯಾನ್ ಹಂಟ್ ಶುರುವಾಗಿದೆ. ಇರಾನ್ನ ಅಗೋಚರ ಸರ್ವಾಧಿಕಾರಿ, ಆಲ್ರೆಡಿ ಅವರಿಗೆ ಒಂದು ಹೆಸರು ನೀಡಲಾಗಿದೆ, ಅಂದರೆ ಇನ್ವಿಸಿಬಲ್ ಡಿಕ್ಟೇಟರ್, ಕಣ್ಣಿಗೆ ಕಾಣಿಸ್ಕೊಳ್ತಾ ಇಲ್ಲ, ಗೋಚರ ಆಗ್ತಾ ಇಲ್ಲ. ಹೀಗಾಗಿ ಅವರು ಅಗೋಚರ ಸರ್ವಾಧಿಕಾರಿ ಅಂತ ಅವ್ರನ್ನ ಕರೆಯಲಾಗ್ತಾ ಇದೆ. ಮೊಸ್ತಬಾ ಖಮೇನಿಗಾಗಿ ಇಸ್ರೇಲ್ನಿಂದ ತೀವ್ರ ಶೋಧ ಶುರುವಾಗಿದೆ. 4-5 ತಿಂಗಳಿಂದ, ಅಂದರೆ ಈ ಯುದ್ಧ ಆರಂಭವಾದಾಗಿನಿಂದಲೂ ಕೂಡ ಎಲ್ಲೋ ಇರಾನ್ನ ಸುಪ್ರೀಂ ನಾಯಕ ಸಾರ್ವಜನಿಕವಾಗಿ ಫಿಸಿಕಲಿ ಕಾಣಿಸಿಕೊಳ್ತಾ ಇಲ್ಲ. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ ಹಾಗೂ ಕದನ ವಿರಾಮ, ಒಂದ್ಸಲ ಯುದ್ಧ, ಒಂದ್ಸಲ ಸೀಸ್ ಫೈರ್ ಎಲ್ಲವೂ ಕೂಡ ನಡೀತಾ ಇದೆ. ಆದರೆ ಇರಾನ್ನ ಅಗೋಚರ ಸರ್ವಾಧಿಕಾರಿ ಮೊಸ್ತಬಾ ಖಮೇನಿಗಾಗಿ ಇಸ್ರೇಲ್ನ ಮೊಸಾದ್ ಪಡೆಗಳು ತೀವ್ರ ಮ್ಯಾನ್ ಹಂಟ್ ಕಾರ್ಯಾಚರಣೆಯನ್ನ ಶುರು ಮಾಡಿರೋದು ಇವತ್ತಿನ ಪ್ರಮುಖ ಸುದ್ದಿ. ಕಳೆದ 4-5 ತಿಂಗಳಿಂದ ಮೊಸ್ತಬಾ ಪಬ್ಲಿಕ್ ಆಗಿ ಎಲ್ಲಿಯೂ ಕೂಡ ಕಾಣಿಸಿಕೊಳ್ತಾ ಇಲ್ಲ. ಇದು ಜಾಗತಿಕ ಮಟ್ಟದಲ್ಲಿ ಭಾರಿ ಅನುಮಾನವನ್ನ ಮೂಡಿಸಿದ್ದು, ಆತ ನಿಜಕ್ಕೂ ಜೀವಂತವಾಗಿದ್ದಾನಾ ಇಲ್ವಾ ಎಂಬ ಸತ್ಯವನ್ನ ಹೊರಗೆ ಎಳೆಯಬೇಕು ಎನ್ನುವಂಥ ನಿಟ್ಟಿನಲ್ಲಿ ಇಸ್ರೇಲಿ ಗುಪ್ತಚರ ಸಂಸ್ಥೆ ಇರಾನ್ನ ಒಳಗೆಯೇ ಒಂದು ರಹಸ್ಯ ಬಲೆ ಬೀಸಿದೆ. ಒಂದ್ ವೇಳೆ ಸುಪ್ರೀಂ ಲೀಡರ್ ಇಲ್ಲ ಅಂತ್ಯವಾಗಿದ್ದಾನೆ ಅನ್ನೋದು ಪ್ರೂವ್ ಆದರೆ ಇರಾನ್ನ ಅತಿ ಪ್ರಬಲ IRGC ಸೇನಾ ಪಡೆಯ ಶಕ್ತಿಯನ್ನು ಕುಗ್ಗಿಸಿ ದೇಶದ ಒಳಗೆ
ಒಂದು ರೀತಿ ಆಂತರಿಕ ಬಂಡಾಯವನ್ನ ಎಬ್ಬಿಸೋ ಮೂಲಕ ಪ್ರಸ್ತುತ ಆಡಳಿತ ವ್ಯವಸ್ಥೆಯನ್ನೇ ಬುಡಮೇಲು ಮಾಡೋದು ಇಸ್ರೇಲ್ನ ತಂತ್ರವಾಗಿದೆ. ಹೀಗಾಗಿ ನಿಜಕ್ಕೂ ಆ ಅಗೋಚರ ಡಿಕ್ಟೇಟರ್ ಅಂದರೆ ಇನ್ವಿಸಿಬಲ್ ಡಿಕ್ಟೇಟರ್ ಬದುಕಿದ್ದಾರಾ ಇಲ್ವಾ ಈ ವಿಚಾರವನ್ನು ಇಡೀ ಜಗತ್ತಿಗೆ ಸಾರುವುದಕ್ಕೆ ಇಸ್ರೇಲ್ ಹೊರಟಿದೆ. ಹಾಗೆ ಇರಾನ್ನ ನೂತನ ಸರ್ವೋಚ್ಚ ನಾಯಕ ಮುಸ್ತಫಾ ಖಮೇನಿ ಅವರಿಗಾಗಿ ಇಸ್ರೇಲ್ನ ಗೂಢಚರ್ಯ ಸಂಸ್ಥೆ ಮೊಸಾದ್ ಮತ್ತು ಅಮೆರಿಕಾದ CIA ತೀವ್ರ ಶೋಧವನ್ನು ನಡೆಸ್ತಾ ಇದೆ. ಹಾಗಾದ್ರೆ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಇವರು ಅಸಲಿನಾ ನಕಲಿನಾ ಎನ್ನುವಂಥ ಪ್ರಶ್ನೆಗಳು ಮೂಡುತ್ತೆ. ಏಕೆಂದರೆ ಯಾವುದೇ ಟ್ವೀಟ್ ಆಗಿರಲಿ, ಟ್ವೀಟ್ ಬರ್ತಾ ಇದೆ ಅಥವಾ ವಿಡಿಯೋಸ್ಗಳು ಬರ್ತಾ ಇದೆ ಅಥವಾ ಅವರಿಂದ ಮೆಸೇಜಸ್ಗಳು ಬರ್ತಾ ಇದೆ, ಅಮೆರಿಕಾಗೆ ಬೆದರಿಕೆ ಬರ್ತಾ ಇದೆ, ಬಟ್ ಫಿಸಿಕಲಿ ಎಲ್ಲೂ ಕೂಡ ಅವರಿಲ್ಲ. ಹೀಗಾಗಿ ಸುಪ್ರೀಂ ಲೀಡರ್ ಅಸಲಿನಾ ನಕಲಿನಾ ಎನ್ನುವಂಥ ಪ್ರಶ್ನೆ. 5 ತಿಂಗಳಿಂದ ನಾಪತ್ತೆಯಾಗಿದ್ದಾರೆ ಮುಸ್ತಫಾ ಖಮೇನಿ. ಹಾಗಾದರೆ ಮುಸ್ತಫಾ ಖಮೇನಿ ಎಲ್ಲಿದ್ದಾರೆ, ಅವರ ಆರೋಗ್ಯ ಸ್ಥಿತಿ ಯಾವ ರೀತಿ ಇದೆ, ಹೀಗೆ ಒಂದಷ್ಟು ಪ್ರಶ್ನೆಗಳು ಮೂಡುತ್ತೆ. 5 ತಿಂಗಳಿಂದ ನಾಪತ್ತೆಯಾಗಿದ್ದಾರೆ. ಅಧಿಕಾರ ಇವರಿಗೆ ಸಿಕ್ಕಾಗಿನಿಂದಲೂ ಕೂಡ ಖಮೇನಿ ನಾಪತ್ತೆಯಾಗಿ ಹೋಗಿದ್ದಾರೆ. ಇರಾನ್ನ ಸುಪ್ರೀಂ ಲೀಡರ್ ಆಗಿ ಇವರು ಅಧಿಕಾರವನ್ನು ವಹಿಸಿಕೊಂಡ ಕ್ಷಣದಿಂದಲೇ ಮುಸ್ತಫಾ ಖಮೇನಿ ಕಳೆದ ಒಂದು 5 ತಿಂಗಳಿಂದ ನಾಪತ್ತೆಯಾಗಿರೋದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಹಾಗೆ ತನ್ನ ತಂದೆಯ ಅಂತ್ಯಕ್ರಿಯೆಗೂ ಕೂಡ ಮುಸ್ತಫಾ ಬಂದಿಲ್ಲ. ಹಾಗೆ ಸಭೆ ಸಮಾರಂಭಗಳಲ್ಲಿ ಅಸಲಿ ನಾಯಕನ ಬದಲು ಕಾರ್ಡ್ಬೋರ್ಡ್ ಬೊಂಬೆಗಳ ರೀತಿಯಲ್ಲಿ ಪ್ರದರ್ಶನಗೊಳ್ತಾ ಇರೋದು ಭಾರಿ ಸಂಶಯವನ್ನು ಮೂಡಿಸ್ತಾ ಇದೆ. ಹಾಗೆ ಇತ್ತೀಚೆಗೆ ಅವರ ಹೆಸರಲ್ಲಿ ರಿಲೀಸ್ ಆಗ್ತಾ ಇರುವಂಥ ವಿಡಿಯೋಗಳು AI ತಂತ್ರಜ್ಞಾನದಿಂದ ಸೃಷ್ಟಿಯಾದ ಒಂದು ಡೀಪ್ ಫೇಕ್ ಇರಬಹುದು ಎನ್ನುವಂಥ ಚರ್ಚೆ ಕೂಡ ಜೋರಾಗಿದ್ದು, ಮುಸ್ತಫಾ ನಿಜಕ್ಕೂ ಜೀವಂತವಾಗಿದ್ದಾರಾ ಅಥವಾ ಅವರ ಅಸ್ತಿತ್ವನೇ ಇಲ್ವಾ, ಈ ವಿಚಾರವಾಗಿ ಸತ್ಯಾಸತ್ಯತೆಯನ್ನು ಹೊರಗಡೆ ತರೋದಕ್ಕೆ ಇಸ್ರೇಲ್ನ ಮೊಸಾದ್ ಗುಪ್ತಚರ ಸಂಸ್ಥೆ ತೀವ್ರವಾಗಿ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ. ಅಂದರೆ ಯಾವುದೇ ಸಮಾರಂಭಗಳಲ್ಲಿ, ಮೀಟಿಂಗ್ಗಳಲ್ಲೂ ಕೂಡ ಅವರು ಕಾಣಿಸ್ಕೊಳ್ತಾ ಇಲ್ಲ ಜಗತ್ತಿನ ಮುಂದೆ. ಬದಲಿಗೆ ಒಂದು ರೀತಿ ಬೊಂಬೆಗಳನ್ನ ಇಟ್ಕೊಂಡು ಅದ್ರ ಥ್ರೂ ಮೆಸೇಜ್ಗಳನ್ನ ನೀಡೋದು, ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಹೀಗಾಗಿ ಸಹಜವಾಗಿಯೇ ಆತಂಕ ಶುರುವಾಗಿದೆ ಅಥವಾ ಅನುಮಾನಗಳು ಮೂಡ್ತಾ ಇದೆ. ಇದರ ಜೊತೆಗೆ ಅಂತ್ಯಕ್ರಿಯೆಗೂ ಕೂಡ ಅವರು ಬಂದಿಲ್ಲ. ಸ್ವಂತ ತಂದೆಯ ಅಂತ್ಯಕ್ರಿಯೆಗೆ ಅವರು ಹಾಜರಾಗಬಹುದು ಎನ್ನುವಂಥ ನಿರೀಕ್ಷೆಯಲ್ಲಿ ಇಡೀ ಜಗತ್ತಿತ್ತು. ಬಟ್ ಅವರನ್ನು ಬಿಟ್ಟು ಬೇರೆಯವರು ಎಲ್ಲ ಮಕ್ಕಳು ಕೂಡ ಬಂದಿದ್ರು, ಆದರೆ ಮುಸ್ತಫಾ ಖಮೇನಿ ಮಾತ್ರ ಬಂದಿರಲಿಲ್ಲ. ಹೀಗಾಗಿ ಒಂದು ರೀತಿ ಇನ್ವಿಸಿಬಲ್ ಡಿಕ್ಟೇಟರ್ ಅಥವಾ ಅಗೋಚರ ನಾಯಕ ಅಂತ ಇವರನ್ನು ಕರೆಯಲಾಗ್ತಾ ಇದೆ. ಹಾಗೆ ಶೋಧ ಕಾರ್ಯ ಕೂಡ ಆರಂಭವಾಗಿದೆ ಮ್ಯಾನ್ ಹಂಟಿಂಗ್ ಇಸ್ರೇಲ್ ಕಡೆಯಿಂದ. ಈ ನಿಗೂಢ ಶೋಧದ ಪ್ರಮುಖ ಆಯಾಮಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಮುಸ್ತಫಾ ಖಮೇನಿ ಕಳೆದ 150ಕ್ಕೂ ಹೆಚ್ಚು ದಿನಗಳಿಂದ ಯಾವುದೇ ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಇಂಟರ್ನೆಟ್ ಸಂಪರ್ಕವನ್ನು ಬಳಸ್ತಾ ಇಲ್ವಂತೆ. ಹಾಗೆ ಇಸ್ರೇಲಿ ಹ್ಯಾಕರ್ಗಳು ಮತ್ತು ಉಪಗ್ರಹಗಳ ಕಣ್ಣನ್ನು ತಪ್ಪಿಸೋದಕ್ಕೆ ಕೇವಲ ಅವರು ಹ್ಯಾಂಡ್ ರಿಟನ್ ನೋಟ್ಸ್ಗಳನ್ನು ಮಾತ್ರ ಬಳಸ್ತಿದ್ದಾರೆ. ಇದರ ಜೊತೆಗೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂದರೆ IRGCನ ಅತ್ಯಂತ ನಂಬಿಕಸ್ಥ ಗೂಢಚರರ ಲ್ಯಾಬರಿಂತ್ ನೆಟ್ವರ್ಕ್ ಮೂಲಕ ಈ ಒಂದು ಹ್ಯಾಂಡ್ ರಿಟನ್ ನೋಟ್ಸ್ ಏನಿದೆ, ಈ ಚೀಟಿಗಳನ್ನು ರವಾನಿಸಲಾಗ್ತಾ ಇದೆ. ಇರಾನ್ ಸರ್ಕಾರದ ಉನ್ನತ ಅಧಿಕಾರಿಗಳಿಗೂ ಕೂಡ ಅವರ ನಿಖರ ಸ್ಥಳದ ಮಾಹಿತಿ ಇಲ್ಲ. ಇದನ್ನು ನಾವಿಲ್ಲಿ ಗಮನಿಸಲೇಬೇಕು. ಅಲ್ಲಿರೋರ್ಗೇನೆ, ಅಲ್ಲಿರುವಂಥ ಅಧಿಕಾರಿಗಳಿಗೇನೆ ಅಥವಾ ಪ್ರಭಾವಿ ನಾಯಕರಿಗೇನೆ ಅವರು ಎಲ್ಲಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇಲ್ಲ. ಹಾಗೆ ಇದರ ಜೊತೆಗೆ ಇತ್ತೀಚೆಗೆ ಒಂದು ಮೀಟಿಂಗ್ ಕೂಡ ನಡೆಯುತ್ತೆ. ಅಧ್ಯಕ್ಷರು ಮೀಟಿಂಗ್ಗೆ ಹೋಗಿರ್ತಾರೆ, ಇರಾನ್ನ ಅಧ್ಯಕ್ಷರು. ಆ ಸಂದರ್ಭದಲ್ಲೂ ಕೂಡ ಮುಸ್ತಫಾ ಖಮೇನಿ ಭೇಟಿ ಆಗೋದಿಲ್ಲ. ಒಂದಷ್ಟು ವಿಚಾರಗಳಿದೆ, ನೋಡ್ತಾ ಹೋಗೋಣ. ಕತ್ತಲೆ ಕೋಣೆಯ ಸಭೆ ಇದಾಗಿರುತ್ತೆ. ಈ ಮೀಟಿಂಗ್ ಕಂಪ್ಲೀಟ್ ಆಗಿ ಡಾರ್ಕ್ ರೂಮಲ್ಲಿ ನಡೆಯುತ್ತೆ. ಹಾಗೆ ಆ ಇರಾನ್ನ ಅಧ್ಯಕ್ಷರಲ್ಲೇ ಸಂಶಯ ಮೂಡ್ತಾ ಇದೆ, ಆ ರೀತಿ ನಡೆದಿದೆ ಈ ಮೀಟಿಂಗ್. ಹಾಗಾದ್ರೆ ಹೇಗೆ ನಡೀತು ಅಂತ ನೋಡ್ತಾ ಹೋಗೋಣ. ಟೆಹರಾನ್ನ ರಹಸ್ಯ ಸ್ಥಳದಲ್ಲಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಮಿಸ್ಟ್ರಿ ಮೀಟಿಂಗ್ ನಡೆಯುತ್ತೆ. ಟೆಹರಾನ್ನ ಅತ್ಯಂತ ರಹಸ್ಯ ಹಾಗೂ ಕಡುಗತ್ತಲೆಯ ಸ್ಥಳದಲ್ಲಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ನಡೆಸಿರುವಂತಹ ಮಿಸ್ಟ್ರಿ ಮೀಟಿಂಗ್ ಈಗ ಜಾಗತಿಕ ಮಟ್ಟದಲ್ಲಿ ಭಾರಿ ಸಂಚಲನವನ್ನು ಮೂಡಿಸ್ತಾ ಇದೆ. ಕಂಪ್ಲೀಟ್ ಆಗಿ ಡಾರ್ಕ್ ಆಗಿರುವಂಥ ಒಂದು ವೆಹಿಕಲ್ನಲ್ಲಿ ಅಧ್ಯಕ್ಷರನ್ನ ರಹಸ್ಯ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಭದ್ರತಾ ಪಡೆಗಳು ಹಾಗೆ ಕರ್ಕೊಂಡು ಹೋಗಿ ಆ ಕಾರ್ನಲ್ಲಿ ಸುಪ್ರೀಂ ನಾಯಕನ ಮುಖವನ್ನೇ ತೋರಿಸಿದೆ. ಅಂದರೆ ಮೀಟ್ ಮಾಡಿಸ್ತೀವಿ ಅಂತ ಕರ್ಕೊಂಡು ಹೋಗ್ತಾರೆ, ಬಟ್ ಅಲ್ಲಿ ಸುಪ್ರೀಂ ನಾಯಕನ ಮುಖವನ್ನೇ ತೋರಿಸೋದಿಲ್ಲ.
ಕೇವಲ ಧ್ವನಿಯ ಮೂಲಕವಷ್ಟೇ ಮಾತಾಡ್ತಾರೆ ಮುಸ್ತಬಾ ಖಮೇನಿ. ಇದು ಸ್ವತಃ ಇರಾನ್ನ ಅಧ್ಯಕ್ಷರಲ್ಲೇ ದೊಡ್ಡ ಅನುಮಾನವನ್ನು ಹುಟ್ಟುಹಾಕಿದೆ. ಅವರು ಹೇಳ್ತಾರೆ, ಅಂದರೆ ಇರಾನ್ನ ಅಧ್ಯಕ್ಷರಾಗಿರುವಂಥ ಮಸೂದ್ ಪೆಜೆಶ್ಕಿಯನ್ ಅವ್ರಿಗೆ ಅನುಮಾನ ಮೂಡುತ್ತೆ, ತಾನು ಕೇಳಿದ ಆ ಧ್ವನಿ ನಿಜಕ್ಕೂ ಮುಸ್ತಬಾ ಅವರದ್ದೇನಾ ಅಥವಾ ಬೇರೆ ಯಾರ್ದಾದ್ರೂ ಇರಬಹುದಾ ಎನ್ನುವಂಥ ಗೊಂದಲಕ್ಕೆ ಪೆಜೆಶ್ಕಿಯನ್ ಬಿದ್ದಿದ್ದಾರೆ ಎನ್ನಲಾಗ್ತಾ ಇದ್ದು, ಈ ನಡುವೆ ಮುಸ್ತಬಾ ಈಗಾಗಲೇ ರಷ್ಯಾಗೆ ಹೋಗಿರಬಹುದು ಎನ್ನುವಂಥ ಒಂದಷ್ಟು ಸುದ್ದಿಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ, ಅಥವಾ ಅವರು ಕೋಮಾದಲ್ಲಿರಬಹುದು. ಈ ರೀತಿ ಬೇರೆ ಬೇರೆ ಆ್ಯಂಗಲ್ಸಲ್ಲೂ ಕೂಡ ಒಂದಷ್ಟು ಥಾಟ್ಸ್ಗಳು ಓಡಾಡ್ತಾ ಇದೆ. ಅಂದರೆ ಅಟ್ಯಾಕ್ ಆದಾಗ ಫೆಬ್ರವರಿ 28ನೇ ತಾರೀಕು ಯುದ್ಧ ಆರಂಭ ಆದಮೇಲೆ ಯಾವಾಗ ಆಯತುಲ್ಲಾ ಅಲಿ ಖಮೇನಿ ಅವರ ವಾಸಸ್ಥಳದ ಮೇಲೆ ಅಥವಾ ಅವರಿರುವಂಥ ಸ್ಥಳದ ಮೇಲೆ ಅಟ್ಯಾಕ್ ಆಗುತ್ತೆ, ಆ ಅಟ್ಯಾಕ್ನಲ್ಲಿ ಮುಸ್ತಬಾ ಖಮೇನಿಗೂ ಕೂಡ ಗಾಯವಾಗಿದೆ. ಅವ್ರ ಕಾಲು ಮುರಿದು ಹೋಗಿದೆ ಅಥವಾ ಮುಖಕ್ಕೆ ಕಂಪ್ಲೀಟ್ ಆಗಿ ಮುಖ ಎಲ್ಲ ಸುಟ್ಟು ಹೋಗಿದೆ, ಹಾಗೆ ಅವರು ಕೋಮಾದಲ್ಲಿದ್ದಾರೆ ಅಂತೆಲ್ಲ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಬಟ್ ಇದರಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಇನ್ನೂ ಕೂಡ ಗೊತ್ತಿಲ್ಲ. ಹೀಗಾಗಿ ಅವರು ಕೋಮಾದಲ್ಲಿ ಇದ್ರೂ ಇರಬಹುದು ಅಥವಾ ಅವರು ಇಲ್ಲಿಂದ ರಷ್ಯಾಗೆ ಪಲಾಯನ ಮಾಡಿರಬಹುದು ಎನ್ನುವಂಥ ಒಂದಿಷ್ಟು ವಿಚಾರಗಳು, ಈ ಒಂದಿಷ್ಟು ಬೇರೆ ಬೇರೆ ಥಿಯರಿಗಳನ್ನು ರಕ್ಷಣಾ ತಜ್ಞರು ಜಗತ್ತಿನ ಮುಂದೆ ಇಡ್ತಾ ಇದ್ದಾರೆ. ಹೀಗಾಗಿ ಯಾವುದು ಸತ್ಯ ಯಾವುದು ಸುಳ್ಳು ಗೊತ್ತಿಲ್ಲ. ಇನ್ನೇನು ಇಸ್ರೇಲ್ ಈ ಒಂದು ಕಾರ್ಯಾಚರಣೆಗೆ ಇಳಿದಿದೆ, ಅದರಿಂದನಾದರೂ ಸತ್ಯ ಹೊರಗಡೆ ಬರುತ್ತಾ ನೋಡೋಣ. ಹಾಗೆ ನಾವು ನೋಡಿದ್ವಿ, ಈ ಯುದ್ಧ ಆರಂಭವಾದಾಗ ಪ್ರಮುಖವಾಗಿ ಅಮೆರಿಕ ಹಾಗೆ ಇಸ್ರೇಲ್ ಟಾರ್ಗೆಟ್ ಮಾಡಿದ್ದು ಇರಾನ್ನ ಪ್ರಭಾವಿ ನಾಯಕರನ್ನ. ಯಾಕಂದರೆ ಅಲ್ಲಿ ಯಾರೆಲ್ಲ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಇದ್ದಾರೆ ಅವರನ್ನೇ ಸಾಯಿಸಿದ್ರೆ, ಅವರನ್ನೇ ಹತ್ಯೆ ಮಾಡಿದ್ರೆ ಆರಾಮಾಗಿ ಈಸಿಯಾಗಿ ಇರಾನ್ ಮಂಡಿಯೂರುತ್ತೆ, ಬೇರೆ ಅದಕ್ಕೆ ಆಪ್ಷನ್ ಇರೋದಿಲ್ಲ ಅನ್ನೋದು ಅವರ ಒಂದು ಲೆಕ್ಕಾಚಾರ ಆಗಿತ್ತು. ಅದರಂತೆ ಸುಪ್ರೀಂ ಲೀಡರ್ನ ಸಾಯಿಸಾಯಿತು. ಇದರ ಜೊತೆಗೆ ಒಂದಷ್ಟು ಅಧಿಕಾರಿಗಳನ್ನು ಕೂಡ ಅವರು ಹೊಡೆದು ಉರುಳಿಸಿದ್ದಾರೆ. ಇದರ ಜೊತೆಗೆ ನೆಕ್ಸ್ಟ್ ಟಾರ್ಗೆಟ್ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಇಸ್ರೇಲ್ನ ಮುಂದಿನ ಟಾರ್ಗೆಟ್ IRGC ಮುಖ್ಯಸ್ಥನ ಎನ್ನುವಂಥ ಪ್ರಶ್ನೆಗಳು ಮೂಡುತ್ತೆ. ಮುಸ್ತಬಾ ಖಮೇನಿ ನಾಪತ್ತೆಯಾಗಿದ್ದಾರೆ, ಅವ್ರು ಬದುಕಿದಾರಾ ಇಲ್ವಾ ಗೊತ್ತಿಲ್ಲ. ಮೇ ಬಿ ಬದುಕಿದ್ದಾರೆ ಅಂತ ಗೊತ್ತಾದರೆ ಇವ್ರು ಅಟ್ಯಾಕ್ ಮಾಡೇ ಮಾಡ್ತಾರೆ, ಅದು ಒಂದು ರೀಸನ್ ಇರಬಹುದು ಮುಸ್ತಬಾ ಖಮೇನಿ ಈ ರೀತಿ ಭೂಗತ ಆಗಿರೋದಕ್ಕೆ. ಆದರೆ ಸದ್ಯಕ್ಕಂತೂ ಅವರ ಸುಳಿವಿಲ್ಲ. ಹೀಗಾಗಿ ಇವರು ನಾಪತ್ತೆಯಾಗಿರುವಂಥ ಬೆನ್ನಲ್ಲೇ ವಹಿದಿ ಮೇಲೆ ಇಸ್ರೇಲ್ ಕಣ್ಣಿಟ್ಟಿದೆ ಎನ್ನುವಂಥ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಸುಪ್ರೀಂ ನಾಯಕ ಮುಸ್ತಬಾ ಖಮೇನಿ ಸುಳಿವೇ ಇಲ್ಲದೆ ನಾಪತ್ತೆಯಾಗಿರುವ ಬೆನ್ನಲ್ಲೇ ಇಸ್ರೇಲ್ ಮತ್ತು ಅಮೆರಿಕದ ಕಣ್ಣು ಈಗ ಇರಾನ್ನ ಪ್ರಬಲ ಸೇನಾ ಪಡೆಯಾದ IRGCಯ ಮುಖ್ಯಸ್ಥ ಅಹ್ಮದ್ ವಹಿದಿ ಮೇಲೆ ಬಿದ್ದಿದೆ. ಇವರು ಕೂಡ ಏನು ಫಿಸಿಕಲ್ ಆಗಿ ಎಲ್ಲ ಕಡೆ ಓಡಾಡ್ತಾ ಇಲ್ಲ, ಬದಲಿಗೆ ಒಂದು ರಹಸ್ಯವಾದಂತಹ ಸುರಂಗದಲ್ಲಿ ಇದ್ಕೊಂಡೆ ಸೇನೆಗೆ ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತ ಆಜ್ಞೆಯನ್ನ ಹೊರಡಿಸ್ತಾ ಇದ್ದಾರೆ ವಹಿದಿ. ಇವರನ್ನ ಪತ್ತೆ ಹಚ್ಚೋದಕ್ಕೆ ಮೊಸಾದ್ ಪಡೆಗಳು ಕಾರ್ಯಾಚರಣೆಯನ್ನ ತೀವ್ರಗೊಳಿಸಿದ್ದು, ಟಾಪ್ ಲೀಡರ್ಸ್ಗಳನ್ನ ಹಂಟ್ ಮಾಡೋ ಮೂಲಕ ಇರಾನ್ ಪಡೆಯ ನೈತಿಕ ಸ್ಥೈರ್ಯ ಸಂಪೂರ್ಣ ಕುಸಿಯುವಂತೆ ಮಾಡೋದು ಇಸ್ರೇಲ್ನ ದೊಡ್ಡ ತಂತ್ರ. ಹಾಗೆ ಇನ್ನೊಂದು ಕಡೆ ಸೌದಿ ಅರೇಬಿಯಾದ ವಿಷನ್ 2030 ನಂತಹ ಒಂದು ಬೃಹತ್ ಆರ್ಥಿಕ ಯೋಜನೆಯ ಸೇಫ್ಟಿಗಾಗಿ ಈ ಯುದ್ಧದ ತೀವ್ರತೆಯನ್ನು ತಗ್ಗಿಸುವಂತಹ ಅನಿವಾರ್ಯತೆ ಜಾಗತಿಕ ಮಟ್ಟದಲ್ಲಿದ್ದರೂ ಕೂಡ ಇರಾನ್ನ ಆಡಳಿತ ಶಕ್ತಿಯನ್ನು ಸಂಪೂರ್ಣವಾಗಿ ಮಟ್ಟ ಹಾಕುವವರೆಗೂ ನಾವು ನಿಲ್ಲೋದಿಲ್ಲ, ಈ ಯುದ್ಧವನ್ನು ನಿಲ್ಲಿಸೋದಿಲ್ಲ ಅಂತ ಇಸ್ರೇಲ್ ಸ್ಪಷ್ಟ ಗುರಿಯೊಂದಿಗೆ ಮುನ್ನುಗ್ತಾ ಇದೆ. ಎಷ್ಟೇ ಆರ್ಥಿಕ ಸಮಸ್ಯೆ ಆಗಲಿ, ಏನೇ ತೊಂದರೆಗಳು ಎದುರಾಗಲಿ, ಅಥವಾ ಬೇರೆ ಬೇರೆ ಗಲ್ಫ್ ರಾಷ್ಟ್ರಗಳ ಮೇಲೆ ಹಾನಿ ಆದರೂ ಪರವಾಗಿಲ್ಲ, ನಾವು ಇರಾನ್ನ ಆಡಳಿತ ಶಕ್ತಿಯನ್ನು ಕಂಪ್ಲೀಟ್ ಆಗಿ ಮಟ್ಟ ಹಾಕ್ತೀವಿ, ಇರಾನ್ ಕಂಪ್ಲೀಟ್ ಆಗಿ ಶರಣಾಗಬೇಕು, ಅಲ್ಲಿವರೆಗೂ ಕೂಡ ಈ ಒಂದು ಯುದ್ಧ ಮುಂದುವರಿಯುತ್ತೆ ಅನ್ನೋದು ಇಸ್ರೇಲ್ನ ವಾದ. ಹೀಗಾಗಿ ಯುದ್ಧ ಕೂಡ ಮುಂದುವರಿತಾ ಇದೆ. ಹಾಗೆ ಪ್ರಮುಖ ನಾಯಕರನ್ನ ಹಂಟ್ ಮಾಡುವಂಥ ಅವರ ಕಾರ್ಯಾಚರಣೆ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಆದರೆ ಓಕೆ, ಯುದ್ಧ ಏನೋ ನಡೀತಾ ಇದೆ, ಫೆಬ್ರವರಿಯಿಂದ ಅಥವಾ ಫೆಬ್ರವರಿ ಎಂಡಿಂಗಲ್ಲಿ ಶುರುವಾಗಿದ್ದ ಯುದ್ಧ ಈಗ ಆಗಸ್ಟ್ವರೆಗೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಮೊದಲಲ್ಲಿ ಸೀಸ್ ಫೈರ್ ಎಲ್ಲನೂ ಇತ್ತು, ಓಕೆ. ಆದರೆ ಈ ಯುದ್ಧದಿಂದ ಇರಾನ್ ಮೇಲೆ ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ? ಇಷ್ಟೆಲ್ಲ ಆದರೂ ಕೂಡ ಇರಾನ್ ಸೋಲ್ದೇನೆ ಅಥವಾ ಶರಣಾಗ್ದೇನೆ ಮುನ್ನುಗ್ತಾ ಇದೆ. ಆದರೆ ಅಲ್ಲಿರುವಂತಹ ಜನರ ಪರಿಸ್ಥಿತಿ ಯಾವ ರೀತಿ ಇದೆ? ನಮಗೆ ಮುಂಚೆನೇ ಗೊತ್ತು, ಆರ್ಥಿಕವಾಗಿ ಇರಾನ್ ಕಂಪ್ಲೀಟ್ ಆಗಿ ಕುಗ್ಗಿ ಹೋಗಿದೆ ಅಂತ. ಅಲ್ಲಿರುವಂತಹ ಸಾಮಾನ್ಯ ಜನರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಇರಾನ್ನಲ್ಲಿ ಸದ್ಯ ನರಕ ಸದೃಶ ಬದುಕು ಸೃಷ್ಟಿಯಾಗಿದೆ. ಅಮೆರಿಕ ಇರಾನ್ ಯುದ್ಧ 6ನೇ ತಿಂಗಳಿಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಇರಾನ್ನ ಸಾಮಾನ್ಯ ಜನರ ಬದುಕು ನಿಜಕ್ಕೂ ಹೀನಾಯ ಪರಿಸ್ಥಿತಿಗೆ ತಲುಪಿದ್ದು, ದೇಶ ಭೀಕರ ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕಿದೆ. ಇದರಲ್ಲಿ 66%ಕ್ಕಿಂತಲೂ ಹಣದುಬ್ಬರ ಹೆಚ್ಚಾಗ್ತಾ ಇದೆ ತೀವ್ರವಾಗಿ. ಇದರಿಂದಾಗಿ ಆಹಾರ ಪದಾರ್ಥಗಳ ಬೆಲೆ ಗಗನಕ್ಕೇರಿದ್ದು, ಒಂದು ಹೊತ್ತಿನ ಊಟಕ್ಕಾಗಿ ನಾಗರಿಕರು ತತ್ತರಿಸುವಂತಹ ಒಂದು ನರಕ ಸದೃಶ ಸ್ಥಿತಿ ನಿರ್ಮಾಣವಾಗಿದೆ.
ಹಾಗೆ ಈ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಪಾಪ ಮಹಿಳೆಯರು ತಮ್ಮ ಕೂದಲಾಗಿರ್ಬೋದು ಅಥವಾ ಬಳಸಿದಂಥ ಹಳೆಯ ಶೂಗಳು, ಹಾಗೆ ಈ ಸೆಂಟ್ ಪರ್ಫ್ಯೂಮ್ಸ್ಗಳ ಖಾಲಿ ಬಾಟ್ಲಿಗಳನ್ನು ಹೆಂಗೆ ಈಗ ನಾವು ಗುಜರಿಗೆಲ್ಲ ಹಾಕ್ತೀವಿ ಅದೇ ಥರ ಅವರು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಮಾರಾಟಕ್ಕೆ ಇಟ್ಟು ಹಣವನ್ನು ಹೊಂದಿಸ್ತಾ ಇದ್ದಾರೆ ತಮ್ಮ ದೈನಂದಿನ ಜೀವನಕ್ಕಾಗಿ. ಇನ್ನೊಂದು ಕಡೆ ಇರಾನ್ನಲ್ಲಿ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಆರ್ಥಿಕವಾಗಿ ಕುಗ್ಗೋಗಿದೆ ಅಂತ ಅಂದರೆ, ಬೇಸಿಕ್ ನೀಡು ಒಂದು ಮಗು ಹುಟ್ಟಿದ್ರೆ ಮಗುವಿನ ಹಾಲಿಗಾಗಿ ಅಥವಾ ವೃದ್ಧರ ಔಷಧಿಗಳನ್ನು ಪರ್ಚೇಸ್ ಮಾಡೋದಕ್ಕೂ ಕೂಡ ಅವ್ರ ಹತ್ರ ದುಡ್ಡಿಲ್ಲ. ಸೊ ಕಂತುಗಳಲ್ಲಿ ಪಾವತಿಯನ್ನು ಮಾಡೋಷ್ಟು ಬಡತನ ಹುಟ್ಟಿದೆ. ಅಂದರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಯಾವುದೇ ಒಂದು ಮನೆ ತಗೊಂಡ್ರೆ ಅಥವಾ ಕಾರ್ ತಗೊಂಡ್ರೆ ಹೆಂಗೆ ನಾವು EMI ತಗೊಂಡು ತಿಂಗಳು ಇಷ್ಟಿಷ್ಟು ಅಂತ ಕಟ್ಕೊಂಡು ಹೋಗ್ತೀವೋ ಆ ರೀತಿ ಅಲ್ಲೂ ಕಂತುಗಳಲ್ಲಿ ಹಣವನ್ನು ಪಾವತಿ ಮಾಡ್ತಾ ಇದ್ದಾರೆ. ಏನಕ್ಕೆ? ಔಷಧಿಗಳಿಗಾಗಿ, ಮೆಡಿಸಿನ್ಸ್ಗೆ, ಡೈಲಿ ನೀಡ್ ಮೆಡಿಸಿನ್ಸ್ಗೆ, ಹಾಗೆ ಪುಟ್ಟ ಮಕ್ಕಳಿಗೆ ಹಾಲು ಬೇಕು, ಪೌಷ್ಟಿಕಾಂಶ ಬೇಕು. ಅದಕ್ಕೂ ಕೂಡ ಒಂದು ಪ್ಯಾಕೆಟ್ ಹಾಲನ್ನು ಪರ್ಚೇಸ್ ಮಾಡೋದಕ್ಕೂ ಕೂಡ ಜನರಲ್ಲಿ ದುಡ್ಡಿಲ್ಲ. ಹೀಗಾಗಿ ಅದನ್ನು ಕೂಡ ಕಂತುಗಳಲ್ಲಿ ಕಟ್ಕೊಂಡು ಹೋಗ್ತಾ ಇದ್ದಾರೆ. ನಿಜಕ್ಕೂ ವಿಪರ್ಯಾಸ. ಒಂದು ಕಡೆ ಇರಾನ್ನ ಸುಪ್ರೀಂ ಲೀಡರ್ ಬದುಕಿದ್ದಾನಾ ಇಲ್ವಾ ಎನ್ನುವಂಥ ನಿಗೂಢತೆ, ಮತ್ತೊಂದು ಕಡೆ ಇರಾನ್ ಜನರಲ್ಲಿ ಈ ರೀತಿ ಹೀನಾಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿಜಕ್ಕೂ ದುರಂತ. ಯಾಕಂದರೆ ನಾನು ಮುಂಚೆನೇ ಹೇಳಿದೆ, ಅಧಿಕಾರಕ್ಕಾಗಿ ನಡೀತಾ ಇರುವಂಥ ಯುದ್ಧ ಇದು. ಆದರೆ ಅಲ್ಲಿ ಬಲಿಪಶು ಆಗ್ತಾ ಇರೋದು ಮಾತ್ರ ಜನಸಾಮಾನ್ಯರು. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ಈ ಟೈಮ್ನಲ್ಲಿ ಶ್ವೇತಭವನದಲ್ಲಿ ಒಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಒಂದು ರೀತಿ ಒಂದು ಹೊಸ ತಿರುವು. ಯಾವ ರೀತಿ ಅಂತ ಅಂದರೆ, ಒಂದು ಕಡೆ ನಾವು ನೋಡಿದ್ವಿ, ಇರಾನ್ ಈಗ 6 ತಿಂಗಳಾದರೂ ಕೂಡ ಶರಣಾಗುವಂಥ ಒಂದು ವಿಚಾರನೇ ಮುನ್ನೆಲೆಗೆ ಬರ್ತಾ ಇಲ್ಲ. ಇರಾನ್ ಕೂಡ ಶರಣಾಗುವಂಥ ಸ್ಥಿತಿಯಲ್ಲಿ ಇಲ್ಲ. ಎಷ್ಟೇ ಕಷ್ಟ ಆದರೂ ಕೂಡ ಹೋರಾಟ ಮಾಡ್ತೀನಿ ಅಂತ ಇರಾನ್ ಬಂದು ನಿಂತಿದೆ. ಆದರೆ ಈ ವಿಚಾರವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಗಾದರೂ ಮಾಡಿ ಇರಾನ್ನ ಸೋಲಿಸಲೇಬೇಕು ಅಂತ ಅಮೆರಿಕಾದ ಸೈನಿಕರ ಬಳಿ ಒಂದು ರೀತಿ ಯಾವುದಾದ್ರು ಒಂದು ಕ್ರಿಯೇಟಿವ್ ಐಡಿಯಾ ಇದ್ರೆ ಕೊಡಿ, ಇರಾನ್ನ ಸೋಲಿಸಲೇಬೇಕು ಅಂತಹ ಒಂದು ಐಡಿಯಾ ಕೊಡಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೇಳಿದ್ದಾರಂತೆ. ಇದರ ಜೊತೆಗೆ ಈಗ ಆಲ್ರೆಡಿ ನಾವು ನೋಡಿದ್ವಿ, ಕ್ಷಿಪಣಿಗಳಲ್ಲಿ ಅಂದರೆ ಈ ಡ್ರೋನ್ ಅಟ್ಯಾಕ್ ಅವೆಲ್ಲವೂ ಕೂಡ ಮಾಡ್ತಾರೆ ಯುದ್ಧ ಅಂತ ಅಂದರೆ. ಈಗ ಲೇಸರ್ ಅಸ್ತ್ರಗಳನ್ನು ಬಳಸೋದಕ್ಕೆ ಅಮೆರಿಕ ಒಂದು ರೀತಿ ಪೆಂಟಗನ್ ರೆಡಿಯಾಗಿದೆ. ಇದರ ಜೊತೆಗೆ ಟ್ರಂಪ್ ಆಡಳಿತಕ್ಕೆ ತಮ್ಮ ದೇಶದಲ್ಲೇ ಹಿನ್ನಡೆಯಾಗಿದೆ. ಅಂದರೆ ಭಾರತ ಸೇರಿ ಏನೋ ಈ 60 ದೇಶಗಳ ಮೇಲೆ ಟ್ರಂಪ್ ಅವರು ಟ್ಯಾರಿಫ್ನ ವಿಧಿಸಿದ್ರು, ಹೊಸ ಸುಂಕಾಸ್ತ್ರವನ್ನು ವಿಧಿಸಿದ್ರು. ಅದಕ್ಕೆ ಈ ನಿರ್ಧಾರಕ್ಕೆ ಅಮೆರಿಕಾದ 25 ರಾಜ್ಯಗಳು ಟ್ರಂಪ್ ವಿರುದ್ಧ ತಿರುಗಿ ಬಿದ್ದಿದೆ. ಈ ಅಮೆರಿಕಾದಲ್ಲಿ ಹಾಗಾದರೆ ಸದ್ಯ ಏನೆಲ್ಲ ಆಗ್ತಾ ಇದೆ, ಯುದ್ಧದ ರಿಲೇಟೆಡ್ ಏನೆಲ್ಲ ಅಪ್ಡೇಟ್ಸ್ ಇದೆ, ಇದರ ಜೊತೆಗೆ ಚುನಾವಣೆ ಕೂಡ ಬರ್ತಾ ಇದೆ, ಮಧ್ಯಂತರ ಚುನಾವಣೆ. ಈ ಸಂದರ್ಭದಲ್ಲಿ ಟ್ರಂಪ್ ಅವರ ನಿಲುವು ಯಾವ ರೀತಿ ಇರಬೇಕು, ಹಾಗೆ ಈ ಸುಂಕಾಸ್ತ್ರದ ಬಗ್ಗೆ ಅಭಿಪ್ರಾಯ ಏನು ಅಮೆರಿಕನ್ನರದು, ಈ ಎಲ್ಲವನ್ನೂ ಕೂಡ ನಾವು ಇವತ್ತಿನ ಜೀ ಕನ್ನಡ ನ್ಯೂಸ್ TN 2ನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಇರಾನ್ ಹಣಿಯೋದಕ್ಕೆ ಟ್ರಂಪ್ ಕ್ರಿಯೇಟಿವ್ ಪ್ಲಾನ್ಗೆ ಮುಂದಾಗಿದ್ದಾರೆ. ಅಂದರೆ ತಮ್ಮ ಸೈನಿಕರ ಹತ್ರ ಏನಾದರೂ ಹೊಸ ಐಡಿಯಾ ಇದ್ರೆ ಹೇಳಿ, ಏನು ಮಾಡಿದ್ರೂ ಕೂಡ ಇರಾನ್ ಸೋಲ್ತಾ ಇಲ್ಲ, ಬಗ್ತಾ ಇಲ್ಲ. ಹೀಗಾಗಿ ಅವರನ್ನ ಸೋಲಿಸಲೇಬೇಕು, ಅವರು ಶರಣಾಗಲೇಬೇಕು ಅಂತ ಅಂದರೆ ಏನಾದರೂ ಒಂದು ಹೊಸ ಐಡಿಯಾ ಕೊಡಿ, ಕ್ರಿಯೇಟಿವ್ ಆಗಿರುವಂಥ ಐಡಿಯಾ ಕೊಡಿ ಅಂತ ಕೇಳಿದ್ದಾರಂತೆ. ಇರಾನ್ ಮೇಲಿನ ಸಾಂಪ್ರದಾಯಿಕ ವೈಮಾನಿಕ ದಾಳಿಗಳು ನಿರೀಕ್ಷಿತ ರಿಸಲ್ಟ್ನ ಕೊಡ್ತಾ ಇಲ್ಲ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ನೇತೃತ್ವದ ಶ್ವೇತಭವನ ಈಗ ಒಂದು ರೀತಿ ಸೃಜನಶೀಲ ಹಾಗೂ ಭಿನ್ನ ಮಾರ್ಗಗಳು ಅಂದರೆ ಅನ್ಕನ್ವೆನ್ಷನಲ್ ವೇಸ್ ಹುಡುಕಾಡೋದಕ್ಕೆ ಇಳಿದಿದೆ. ಇರಾನ್ನ ಪಿಕಾಕ್ಸ್ ಮೌಂಟೇನ್ ಅಂತಹ ಅತ್ಯಂತ ಆಳದ ಭೂಗತ ಸುರಂಗಗಳು ಮತ್ತು ಬಂಕರ್ಗಳನ್ನು ಧ್ವಂಸಗೊಳಿಸೋದು ಅಮೆರಿಕಾಗೆ ಒಂದು ರೀತಿ ದೊಡ್ಡ ಸವಾಲಾಗಿ ಪರಿಣಮಿಸಿದ್ದು. ಈಗಾಗಲೇ 18 ಸೈನಿಕರನ್ನ ಕಳೆದುಕೊಂಡಿರುವ ಟ್ರಂಪ್ ನೇರವಾಗಿ ಭೂಸೇನಾ ಯುದ್ಧಕ್ಕೆ ಹಿಂಜರಿತಾ ಇದ್ದಾರೆ. ಹೀಗಾಗಿ ಭೂಸೇನಾ ಯುದ್ಧ ಬೇಡ, ಅದರಿಂದ ನಮಗೇನೆ ಎಫೆಕ್ಟ್ ಆಗ್ತಾ ಇದೆ, ಬೇರೆ ಏನಾದರೂ ಐಡಿಯಾ ಬೇಕು ಅಂತ ಹೊರಟಿದ್ದಾರೆ. ಹೀಗಾಗಿ ಇರಾನನ್ನು ಮಣಿಸೋದಕ್ಕೆ ವಿಚಿತ್ರ ಹಾಗೂ ಹೊಸ ತಂತ್ರಗಳನ್ನು ರೂಪಿಸುವಂತೆ ಸೇನಾ ವಿಶ್ಲೇಷಕರಿಗೆ ಸೂಚನೆಯನ್ನು ಕೂಡ ಅವರು ನೀಡಿದ್ದಾರೆ. ಇನ್ನೊಂದು ಕಡೆ ಸೌದಿ ಅರೇಬಿಯಾದ ಸಂಧಾನ ಯತ್ನಗಳ ಬೆನ್ನಲ್ಲೇ ತಕ್ಷಣದ ಕ್ಷಿಪಣಿ ದಾಳಿಗಳನ್ನು ಈಗ ಕಂಟ್ರೋಲ್ ಮಾಡಲಾಗಿದೆ. ಆದರೆ ಇರಾನ್ ಮೇಲೆ ನಿರಂತರವಾದಂಥ ಒತ್ತಡವನ್ನು ಹೇರೋದಕ್ಕೆ ಅಮೆರಿಕ ತೆರೆಮರೆಯಲ್ಲಿ ಒಂದಿಷ್ಟು ಕ್ರಿಯೇಟಿವ್ ಪ್ಲಾನ್ಗಳನ್ನು ಹೆಣಿತಾ ಇದೆ. ಅಂದರೆ ನಾನು ಆಗಲೇ ಹೇಳಿದೆ ನಿಮಗೆ, ಇರಾನ್ನ ಪಿಕಾಕ್ಸ್ ಮೌಂಟೇನ್ ಅಂತ. ಈ ಪಿಕಾಕ್ಸ್ ಮೌಂಟೇನ್ ಅನ್ನೋದು ಇರಾನ್ನ ಇಸ್ಫಹಾನ್ ಪ್ರಾಂತ್ಯದಲ್ಲಿರುವಂಥ ಒಂದು ಅತ್ಯಂತ ರಹಸ್ಯಮಯ ಮತ್ತು ಹೆಚ್ಚು ಸುಭದ್ರವಾಗಿರುವಂಥ ಭೂಗತ ಪರಮಾಣು ತಾಣ ಇದು. ಇರಾನ್ ಭಾಷೆಯಲ್ಲಿ ಇದನ್ನ ಕೊಲಂಗ್ ಗಜ್ಲಾ ಅಂತ ಕರೀತಾರೆ. ಇತ್ತೀಚಿನ ಇರಾನ್ ಸಂಘರ್ಷದ ಹಿನ್ನೆಲೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ತಾಣದ ಮೇಲೆ ನಾವು ಬಾಂಬ್ ದಾಳಿ ನಡೆಸ್ತೀವಿ ಅಂತ ಪದೇ ಪದೇ ಎಚ್ಚರಿಕೆ ನೀಡ್ತಾ ಇದ್ರು. ಬಟ್ ಅವರಿಗೆ ನಡೆಸೋದಕ್ಕೆ ಆಗ್ತಾ ಇಲ್ಲ. ಅಕ್ಕಪಕ್ಕ ಹಾನಿ ಆಗ್ತಾ ಇದೆ ಬಿಟ್ಟರೆ ಆ ಪ್ರಾಂತ್ಯದಲ್ಲಿ ಯಾವುದೇ ರೀತಿ ಹಾನಿ ಆಗ್ತಾ ಇಲ್ಲ. ಹೀಗಾಗಿ ಇಂತಹ ಒಂದು ಇಷ್ಟೆಲ್ಲ
ಸೇಫ್ಟಿ ಇರುವಂತಹ ಪ್ರದೇಶವನ್ನು ಕೂಡ ನಾವು ನುಗ್ಗಬೇಕು, ಆ ಪ್ರದೇಶದೊಳಗಡೆ ನುಗ್ಗಿ ಅಲ್ಲೂ ಕೂಡ ಧ್ವಂಸ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಹೊಸ ಐಡಿಯಾಗಳನ್ನು ಕೊಡಿ ಅಂತ ಟ್ರಂಪ್ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಈ ನಾನು ಹೇಳಿದೆ ಪಿಕಾಕ್ಸ್ ಮೌಂಟೇನ್, ಇದರ ಉದ್ದೇಶ ಏನು ಅಂತ ನೋಡ್ತಾ ಹೋಗೋದಾದ್ರೆ 2020ರಲ್ಲಿ ನತಾನ್ಸ್ ಅಣು ಕೇಂದ್ರದ ಮೇಲೆ ದಾಳಿಯಾಗುತ್ತೆ. ಅದಾದ ಮೇಲೆ ಇರಾನ್ ತನ್ನ ಅತ್ಯಂತ ಪ್ರಮುಖವಾದ ಮತ್ತು ಸೂಕ್ಷ್ಮವಾದ ಅಣು ತಂತ್ರಜ್ಞಾನ ಹಾಗೂ ಸುಧಾರಿತ ಸೆಂಟ್ರಿಫ್ಯೂಸ್ಗಳನ್ನು ರಕ್ಷಿಸೋದಕ್ಕೆ ಈ ಸುರಂಗದ ನಿರ್ಮಾಣವನ್ನು ಅದು ಶುರು ಮಾಡುತ್ತೆ. ಹಾಗೆ ನಾನು ಮತ್ತೊಂದು ಹೇಳಿದೆ, ಈಗ ಆಲ್ರೆಡಿ ಒಂದು ಕ್ರಿಯೇಟಿವ್ ಐಡಿಯಾ ಕೊಡಿ, ಬೇರೆ ದಾರಿಗಳನ್ನ ಕೊಡಿ ಅಂತ ಟ್ರಂಪ್ ಹೇಳಿದ್ದಾರೆ, ಕೇಳ್ಕೊಳ್ತಾ ಇದ್ದಾರೆ ಸೈನಿಕರ ಹತ್ರ. ಇದ್ರ ಜೊತೆಗೆ ಈ ಲೇಸರ್ ಅಸ್ತ್ರವನ್ನ ಬಳಸಿಕೊಳ್ಳೋದಕ್ಕೆ ಇಂಪ್ಲಿಮೆಂಟ್ ಮಾಡೋದಕ್ಕೂ ಕೂಡ ಅಮೆರಿಕ ಮುಂದಾಗ್ತಾ ಇದೆ. ಶತ್ರುಗಳ ಡ್ರೋನ್ಗಳಿಗೆ ಲೇಸರ್ ಮೃತ್ಯುವಾಗಿ ಪರಿಣಮಿಸುತ್ತೆ. ಏನಿದು ಲೇಸರ್ ಅಸ್ತ್ರ ಎಲ್ಲವನ್ನೂ ಕೂಡ ನಾವು ಇನ್ ಡೀಟೇಲ್ ನೋಡ್ತಾ ಹೋಗೋಣ. ಹಾಗೆ ಮಾಮೂಲಿ ಒಂದು ಸಾಂಪ್ರದಾಯಿಕ ಡ್ರೋನ್ಗೂ ಈ ಲೇಸರ್ ವೆಪನ್ನ ಯೂಸ್ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಬರುತ್ತೆ ಎಲ್ಲವನ್ನು ಕೂಡ ನಾನು ಡೀಟೇಲ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಅಮೆರಿಕ ಶಸ್ತ್ರಾಗಾರಕ್ಕೆ ಅಧಿಕೃತವಾಗಿ ಲೇಸರ್ ಅಸ್ತ್ರಗಳು ಸೇರ್ಪಡೆಗೊಂಡಿವೆ. ಶಸ್ತ್ರಪಡೆಯ ಡ್ರೋನ್ ಆಗಿರ್ಬೋದು, ರಾಕೆಟ್ ಆಗಿರ್ಬೋದು ಅಥವಾ ಕ್ಷಿಪಣಿಗಳನ್ನು ಆಕಾಶದಲ್ಲೇ ಭಸ್ಮ ಮಾಡಬಲ್ಲ ತಂತ್ರಜ್ಞಾನ ಇದು. ಅಂದರೆ ಈಗ ಲೇಸರ್ ಅಂದಿದ ತಕ್ಷಣ ಎಲ್ರಿಗೂ ನೆನಪಿರುತ್ತೆ, ಈಗ ಒಂದು ಲೇಸರ್ ಲೈಟ್ನ ತಗೊಂಡ್ರೆ ಅದು ಎಕ್ಸಾಕ್ಟ್ ಆಗಿ ನಾವು ಗೋಡೆ ಮೇಲೆ ಬಿಟ್ಟರೆ ಅದು ಎಕ್ಸಾಕ್ಟ್ ಆಗಿ ಅಲ್ಲೇ ಹೋಗಿ ಅಷ್ಟು ನಿಖರವಾಗಿರುತ್ತೆ ಆ ಲೇಸರ್ ಲೈಟ್. ಅದೇ ರೀತಿ ಈ ಲೇಸರ್ ಅಸ್ತ್ರಗಳು ಕೂಡ ಅಷ್ಟೇ ಎಕ್ಸಾಕ್ಟ್ ಆಗಿ ಅಷ್ಟೇ ನಿಖರವಾಗಿ ಕೆಲಸವನ್ನ ಮಾಡುತ್ತೆ. ಹೀಗಾಗಿ ಅಮೆರಿಕ ಲೇಸರ್ ಅಸ್ತ್ರಗಳನ್ನು ಬಳಸೋದಕ್ಕೆ ಮುಂದಾಗಿದೆ. ಆಧುನಿಕ ಯುದ್ಧ ತಂತ್ರಜ್ಞಾನದಲ್ಲಿ ಹೊಸ ಇತಿಹಾಸವನ್ನು ಬರೆಯೋದಕ್ಕೆ ಹೊರಟಿರುವಂತಹ ಅಮೆರಿಕ ತನ್ನ ಸೇನಾ ಶಸ್ತ್ರಾಗಾರಕ್ಕೆ ಅಧಿಕೃತವಾಗಿ ಅತ್ಯಾಧುನಿಕ ಲೇಸರ್ ಅಸ್ತ್ರಗಳನ್ನು ಸೇರ್ಪಡೆಗೊಳಿಸುವ ಮೂಲಕ ಭಾರೀ ಸಂಚಲನವನ್ನು ಮೂಡಿಸ್ತಾ ಇದೆ. ಡೈರೆಕ್ಟೆಡ್ ಎನರ್ಜಿ ತಂತ್ರಜ್ಞಾನದ ಆಧಾರದ ಮೇಲೆ ಬೆಳಕಿನ ವೇಗದಲ್ಲಿ, ಅಂದರೆ ಒಂದು ಲೈಟ್ ಎಷ್ಟು ಸ್ಪೀಡಾಗಿ ರೀಚ್ ಆಗುತ್ತೋ ಆ ರೀತಿ ಕೆಲಸ ಮಾಡುವಂಥ ಈ ಒಂದು ರಕ್ಷಣಾ ಕವಚ ಶತ್ರು ಪಡೆ ಅಥವಾ ಶತ್ರು ರಾಷ್ಟ್ರದಿಂದ ಬರುವಂಥ ಡ್ರೋನ್ ಆಗಿರ್ಬೋದು, ರಾಕೆಟ್ ಆಗಿರ್ಬೋದು ಅಥವಾ ಕ್ಷಿಪಣಿಗಳನ್ನು ಆಕಾಶದಲ್ಲೇ ಸೆಕೆಂಡುಗಳಲ್ಲಿ ಭಸ್ಮ ಮಾಡುವಂಥ ಕೆಪಾಸಿಟಿಯನ್ನು ಈ ಲೇಸರ್ ಅಸ್ತ್ರಗಳು, ವೆಪನ್ಸ್ಗಳು ಹೊಂದಿರುತ್ತೆ. ಈಗ ಡ್ರೋನ್ ಅಂತ ಬಂದರೆ ಅಥವಾ ಕ್ಷಿಪಣಿ ಅಂತ ಬಂದರೆ ಅದಕ್ಕೆ ಸಾಕಷ್ಟು ಖರ್ಚಾಗುತ್ತೆ, ಕೋಟಿ ಬೇಕು. ಬಟ್ ಅದಕ್ಕೆ ಹೋಲಿಸಿದ್ರೆ ಲೇಸರ್ ದಾಳಿಯ ವೆಚ್ಚ ತೀರಾ ಕಡಿಮೆ, ತೀರಾ ಅಗ್ಗ ಹಾಗೂ ಅತ್ಯಂತ ನಿಖರವಾಗಿರುತ್ತೆ. ವಿದ್ಯುತ್ ಶಕ್ತಿ ಮೇಲೆ ಇದು ವರ್ಕ್ ಆಗುತ್ತೆ. ಎಲ್ಲಿವರೆಗೂ ಕರೆಂಟ್ ಸಪ್ಲೈ ಇರುತ್ತೋ ಅಲ್ಲಿವರೆಗೂ ನೀವು ನಿರಂತರವಾಗಿ ದಾಳಿಯನ್ನು ನಡೆಸಬಹುದು. ಯಾವುದೇ ರೀತಿ ಗನ್ ಪೌಡರು, ಬುಲೆಟ್ಸು ಅದನ್ನೆಲ್ಲ ಹಾಕುವಂಥ ಪದೇ ರೀಫಿಲ್ ಮಾಡುವಂಥ ಯಾವುದೇ ರೀತಿ ಕೆಲಸ ಇರೋದಿಲ್ಲ. ಬದಲಿಗೆ ನೀವು ಕರೆಂಟ್, ಎಲೆಕ್ಟ್ರಿಸಿಟಿ ಸಪ್ಲೈ ಕೊಟ್ಬಿಟ್ರೆ ಎಲ್ಲಿವರೆಗೂ ಎಲೆಕ್ಟ್ರಿಸಿಟಿ ಸಪ್ಲೈ ಹೋಗುತ್ತೋ ಅಲ್ಲಿವರೆಗೂ ಕೂಡ ದಾಳಿ ನಡೆಯುತ್ತೆ. ಯುದ್ಧ ಭೂಮಿಯ ಸ್ವರೂಪವನ್ನೇ ಸಂಪೂರ್ಣವಾಗಿ ಚೇಂಜ್ ಮಾಡಬಲ್ಲಂತಹ ಈ ಒಂದು ಲೇಸರ್ ಅಸ್ತ್ರವನ್ನು ಅಮೆರಿಕ ಬಳಸೋದಕ್ಕೆ ಮುಂದಾಗಿದೆ. ಹಾಗೆ ನಾನಾಗಲೇ ಹೇಳಿದೆ ಕ್ಷಿಪಣಿಗೂ ಹಾಗೆ ಲೇಸರ್ಗೂ ಏನು ಡಿಫ್ರೆನ್ಸ್ ಇರುತ್ತೆ, ಹಾಗೆ ಆ ಖರ್ಚಿನ ಬಗ್ಗೆ ಎಲ್ಲ ಹೇಳಿದೆ. ಈಗ ಕ್ಷಿಪಣಿ ಅಂತ ಅಂದರೆ ಕೋಟಿ ಬಜೆಟ್ ಬೇಕು. ಬಟ್ ಲೇಸರ್ ಕಂಪೇರ್ ಟು ಕ್ಷಿಪಣಿಗಳು ಸ್ವಲ್ಪ ಕಮ್ಮಿ ಅಗ್ಗವಾಗಿರುತ್ತೆ, ಹಾಗೆ ಅಷ್ಟೇ ನಿಖರವಾಗಿರುತ್ತೆ. ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಕ್ಷಿಪಣಿ ವರ್ಸಸ್ ಲೇಸರ್ ಯುದ್ಧದ ಲೆಕ್ಕಾಚಾರವೇ ಚೇಂಜ್. ಒಂದು ಕ್ಷಿಪಣಿ ದಾಳಿಗೆ ಕೋಟ್ಯಂತರ ರೂಪಾಯಿ ವೆಚ್ಚವಾಗುತ್ತೆ. ಆದರೆ ವೆನ್ ಇಟ್ ಕಮ್ಸ್ ಟು ಲೇಸರ್ ದಾಳಿ ಅತ್ಯಂತ ಅಗ್ಗವಾಗಿರುತ್ತೆ. ಆಧುನಿಕ ಯುದ್ಧ ತಂತ್ರದಲ್ಲಿ ಸಾಂಪ್ರದಾಯಿಕ ಕ್ಷಿಪಣಿಗಳ ಬದಲಿಗೆ ಡೈರೆಕ್ಟೆಡ್ ಎನರ್ಜಿ ಲೇಸರ್ ಅಸ್ತ್ರಗಳ ಯುಗ ಶುರುವಾಗಿದೆ. ಜಾಗತಿಕ ಯುದ್ಧದ ಲೆಕ್ಕಾಚಾರವೇ ಸಂಪೂರ್ಣವಾಗಿ ಬದಲಾಗ್ತಾ ಇದೆ. ಒಂದು ಕ್ಷಿಪಣಿ ದಾಳಿಗೆ ಕೋಟ್ಯಂತರ ರೂಪಾಯಿ ವೆಚ್ಚವಾಗ್ತಾ ಇದ್ರೆ ಕೇವಲ ವಿದ್ಯುತ್ ಶಕ್ತಿಯನ್ನಷ್ಟೇ ಬಳಸುವಂತಹ ಲೇಸರ್ ದಾಳಿ ಅತ್ಯಂತ ಅಗ್ಗವಾಗಿರುತ್ತೆ. ಹಾಗೆ ಮದ್ದುಗುಂಡುಗಳ ಹಗ್ಗಿಲ್ಲದೆ ನಿರಂತರವಾಗಿ ನಾವು ಯೂಸ್ ಮಾಡ್ಬೋದು. ಅಂದರೆ ಖಾಲಿ ಆಯಿತು ಮತ್ತೆ ರೀಫಿಲ್ ಮಾಡಬೇಕು, ಗನ್ ಪೌಡರ್ನೆಲ್ಲ ರೀಫಿಲ್ ಮಾಡಬೇಕು ಅನ್ನುವಂಥ ಯಾವುದೇ ಒಂದು ಗೋಜು ಇರೋದಿಲ್ಲ. ಬೆಳಕಿನ ವೇಗದಲ್ಲಿ ಚಲಿಸುವ ಈ ಲೇಸರ್ ಕಿರಣಗಳು ಶತ್ರುಗಳ ಡ್ರೋನ್ ಹಾಗೂ ಕ್ಷಿಪಣಿಗಳನ್ನು ಪತ್ತೆ ಹಚ್ಚಿದ ಮರು ಸೆಕೆಂಡ್ನಲ್ಲೇ ಆಕಾಶದಲ್ಲೇ ಸುಟ್ಟು ಹಾಕುವಂಥ ಸಾಮರ್ಥ್ಯವನ್ನು ಹೊಂದಿದ್ದು ಶತ್ರುಗಳಿಗೆ ತಪ್ಪಿಸಿಕೊಳ್ಳೋದಕ್ಕೆ ಅವಕಾಶವೇ ನೀಡೋದಿಲ್ಲ. ಅಂದರೆ ಲೇಸರ್ ಲೈಟಿಂದ ಏನು ಆ ಬೀಮ್ಸ್ ಸ್ಪ್ರೆಡ್ ಆಗುತ್ತೆ ಕಿರಣಗಳು, ಅವು ಪಟ್ಟಂತ ಶತ್ರುಗಳ ಕ್ಷಿಪಣಿ ಆಗಿರ್ಬೋದು, ಡ್ರೋನ್ಗಳನ್ನು ಫೈಂಡ್ ಔಟ್ ಮಾಡಿ ಆಕಾಶದಲ್ಲೇ ಸುಟ್ಟು ಹಾಕುತ್ತೆ. ಹೀಗಾಗಿ ಶತ್ರುಗಳಿಗೆ ತಪ್ಪಿಸಿಕೊಳ್ಳೋದಕ್ಕೆ ಅವಕಾಶನೇ ಇಲ್ಲ. ಸಾಂಪ್ರದಾಯಿಕ ಯುದ್ಧ ಪದ್ಧತಿಯಿಂದ ಈ ಅತ್ಯಾಧುನಿಕ ತಂತ್ರಜ್ಞಾನಕ್ಕೆ ಕಾಲಿಟ್ಟಿರುವಂತಹ ಅಮೆರಿಕ ಸೇನೆಗೆ ಇದು ಆರ್ಥಿಕವಾಗಿಯೂ ಕೂಡ ಭಾರಿ ಲಾಭದಾಯಕ. ಜೊತೆಗೆ ಭವಿಷ್ಯದ ರಣರಂಗದಲ್ಲಿ ಈ ಲೇಸರ್ ಅಸ್ತ್ರಗಳೇ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಅಂತ ರಕ್ಷಣಾ ತಜ್ಞರು ಕೂಡ ವಿಶ್ಲೇಷಣೆಯನ್ನು ನೀಡ್ತಾ ಇದ್ದಾರೆ. ಹೀಗಾಗಿ ನಿಜಕ್ಕೂ ಒಂದು ರೀತಿ ಮೇಜರ್ ಡೆವಲಪ್ಮೆಂಟ್ ಇದು ಅಂತಲೇ ಹೇಳ್ಬೋದು. ಹಾಗೆ ಇದಿಷ್ಟು ಯುದ್ಧದ ವಿಚಾರವಾದರೆ ಮತ್ತೊಂದು ಕಡೆ ಟ್ರಂಪ್ ಅವರ ಸುಂಕಾಸ್ತ್ರ, ತಮ್ಮ ದೇಶದವರೇ ಅದರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಆ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ.
ಟ್ರಂಪ್ ಸುಂಕಾಸ್ತ್ರಕ್ಕೆ 25 ರಾಜ್ಯಗಳು ಸೆಡ್ಡು ಹೊಡೆದಿವೆ. ಯಾವ ರೀತಿ? ಮೊದಲನೇದಾಗಿ ಭಾರತ ಸೇರಿ 60 ರಾಷ್ಟ್ರಗಳ ಮೇಲೆ ಟ್ರಂಪ್ ಅವರು ಒಂದು ಕಠಿಣವಾದ ಟ್ಯಾರಿಫ್ ರೂಲ್ಸ್ಗಳನ್ನು ವಿಧಿಸಿದ್ದಾರೆ. ಇದಕ್ಕೆ ಅಮೆರಿಕಾದಲ್ಲೇ ವಿರೋಧ ವ್ಯಕ್ತವಾಗ್ತದೆ. ಬೇರೆ ಬೇರೆ ದೇಶಗಳಿಂದ ಜಾಗತಿಕ ಮಟ್ಟದಲ್ಲಿ ವಿರೋಧ ಗೊತ್ತು, ಬಟ್ ಅಲ್ಲಿರುವಂತಹ ಜನರೇ ಇದನ್ನು ವಿರೋಧಿಸ್ತಾ ಇದ್ದಾರೆ. ಭಾರತ ಸೇರಿದಂತೆ ಸುಮಾರು 60 ದೇಶಗಳ ಮೇಲೆ ಬಲವಂತದ ಕಾರ್ಮಿಕ ಪದ್ಧತಿಯ ಒಂದು ರೀಸನ್ನ ಒಡ್ಡಿ ಸುಂಕ ವಿಧಿಸಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರಕ್ಕೆ ಈಗ ಅವರ ದೇಶದಲ್ಲೇ ಭಾರಿ ವಿರೋಧ ವ್ಯಕ್ತವಾಗಿದ್ದು, ಶ್ವೇತಭವನದ ವಿರುದ್ಧವೇ ಒಂದು ರೀತಿ ದೊಡ್ಡ ಮಟ್ಟದ ಕಾನೂನು ಸಮರ ಶುರುವಾಗಿದೆ. ನ್ಯೂಯಾರ್ಕ್ ಅಟಾರ್ನಿ ಜನರಲ್ ನೇತೃತ್ವದ ಡೆಮಾಕ್ರೆಟಿಕ್ ಆಡಳಿತ ಇರುವಂತಹ 25 ರಾಜ್ಯಗಳ ಒಕ್ಕೂಟ, ಅಂದ್ರೆ ಇವರ ಆಪೋಸಿಟ್ ಪಾರ್ಟಿ, 25 ರಾಜ್ಯಗಳಲ್ಲಿ ಡೆಮಾಕ್ರೆಟಿಕ್ ಆಡಳಿತ ಇದೆ, ಆಪೋಸಿಟ್ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ. ಆ ರಾಜ್ಯಗಳ ಒಕ್ಕೂಟ ಏನಿದೆ, ಟ್ರಂಪ್ ಅವರ ಈ ಏಕಪಕ್ಷೀಯ ಹಾಗೂ ಸಂವಿಧಾನ ಬಾಹಿರ ನೀತಿಯನ್ನು ಕ್ವೆಶ್ಚನ್ ಮಾಡಿ ಅಂತಾರಾಷ್ಟ್ರೀಯ ವ್ಯಾಪಾರ ನ್ಯಾಯಾಲಯದ ಮೆಟ್ಟಿಲೇರಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಮೀರಿ ಬಲವಂತದ ಸುಂಕ ವಿಧಿಸಿರೋದು ಜಾಗತಿಕ ವ್ಯಾಪಾರಕ್ಕೆ ದೊಡ್ಡ ಪೆಟ್ಟು ನೀಡಲಿದೆ ಅಂತ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿವೆ ಈ ರಾಜ್ಯಗಳು. ಹೀಗಾಗಿ ಟ್ರಂಪ್ ಆರ್ಥಿಕ ನೀತಿಗಳಿಗೆ ಇದು ಪ್ರಬಲವಾದಂತಹ ಚಾಲೆಂಜ್ ಆಗಿ ಬದಲಾಗ್ತಾ ಇದೆ. ಹಾಗೆ ಇದರ ಜೊತೆಗೆ ಮಧ್ಯಂತರ ಚುನಾವಣೆ, ಹಿಂದೆ ಜಿ ಕನ್ನಡ ನ್ಯೂಸ್ DNA ನಲ್ಲಿ ಈ ವಿಚಾರವಾಗಿ ನಾವು ಮಾತಾಡಿದ್ವಿ. ಮಧ್ಯಂತರ ಚುನಾವಣೆ ಬೇರೆ ಬರ್ತಾ ಇದೆ, ಹೀಗಾಗಿ ಟ್ರಂಪ್ ಅವರ ಆಡಳಿತಕ್ಕೆ ಅದೊಂದು ರಿಪೋರ್ಟ್ ಕಾರ್ಡ್ ಆಗಿ ಇರುತ್ತೆ. ಯಾವ ರೀತಿ ಆಗುತ್ತೆ ಏನು ಎತ್ತ ನಾವು ಕಾದು ನೋಡಬೇಕಾಗತ್ತೆ. ಇದರ ಜೊತೆಗೆ ಈ ಟ್ರಂಪ್ ಸುಂಕಾಸ್ತ್ರ ಏನಿದೆ ಜಾಗತಿಕ ಮಾರುಕಟ್ಟೆಯಲ್ಲಿ ದೊಡ್ಡ ಕಂಪನವನ್ನೇ ಸೃಷ್ಟಿ ಮಾಡ್ತಾ ಇದೆ. ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಅತಿರೇಕದ ವರ್ತನೆ ಡೊನಾಲ್ಡ್ ಟ್ರಂಪ್ ಅವರ ಕಡೆಯಿಂದ ಎಷ್ಟರ ಮಟ್ಟಿಗೆ ಅಂದರೆ ತಮ್ಮ ದೇಶದವರೇ ಅದನ್ನು ಅಪೋಸ್ ಮಾಡ್ತಾ ಇದ್ದಾರೆ. ಭಾರತ, ಚೀನಾ, ಜಪಾನ್ ಮತ್ತು ಯುರೋಪ್ ಸೇರಿ 60 ರಾಷ್ಟ್ರಗಳ ಮೇಲೆ ಸುಂಕದ ಹೊರೆಯನ್ನು ಹೊರಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಭಾರತ, ಚೀನಾ, ಜಪಾನ್ ಮತ್ತು ಯುರೋಪ್ ಸೇರಿದಂತೆ ವಿಶ್ವದ 60 ರಾಷ್ಟ್ರಗಳ ಮೇಲೆ ಡೊನಾಲ್ಡ್ ಟ್ರಂಪ್ ವಿಧಿಸಿರುವ ಸಗಟು ಸುಂಕ ನೀತಿ ಜಾಗತಿಕ ಮಾರ್ಕೆಟ್ನಲ್ಲಿ ಭಾರಿ ಕಂಪನವನ್ನೇ ಸೃಷ್ಟಿ ಮಾಡ್ತಾ ಇದೆ. ಹಾಗೆ ಅಮೆರಿಕಾದ ಒಟ್ಟು ಆಮದಿನ ಶೇಕಡ 99.4% 99% ಅಷ್ಟು ಸರಕುಗಳ ಮೇಲೆ ಈ ಸುಂಕ ನೇರ ಪ್ರಭಾವವನ್ನು ಬೀರುತ್ತೆ. ಭಾರತದಂತಹ ಪಾಲುದಾರ ದೇಶಗಳ ಮೇಲೂ ಕೂಡ ಶೇಕಡ 12% ಸುಂಕದ ಬರೆ ಬಿದ್ದಂತಾಗಿದೆ. ಹೀಗಾಗಿ ಅನ್ಯಾಯದ ಈ ವ್ಯಾಪಾರ ಪದ್ಧತಿಯನ್ನು ತಡೆಯೋದಕ್ಕೆ ಈ ಕ್ರಮ ಅನಿವಾರ್ಯ ಅಂತ ಶ್ವೇತಭವನ ಇದನ್ನ ಸಮರ್ಥಿಸಿಕೊಳ್ತಾ ಇದ್ರೂ ಕೂಡ ಆಮದು ವಸ್ತುಗಳು ಕಾಸ್ಟ್ಲಿ ಆಗ್ತಾ ಇದೆ. ಇದರಿಂದ ಸ್ವತಃ ಅಮೆರಿಕಾದ ಮಧ್ಯಮ ವರ್ಗದ ಕುಟುಂಬಗಳ ಮೇಲೆಯೇ ಟ್ಯಾಕ್ಸ್ ಹೊರೆ ಏನಿದೆ, ತೆರಿಗೆ ಹೊರೆ ಹೆಚ್ಚಾಗ್ತಾ ಇದೆ. ಹಾಗೆ ಇದು ತೀವ್ರವಾದಂತಹ ಹಣದುಬ್ಬರಕ್ಕೆ ಕಾರಣವಾಗಬಹುದು ಅಂತ ಆರ್ಥಿಕ ತಜ್ಞರು ಕೂಡ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹೀಗಾಗಿ ಈ ನಿರ್ಧಾರದಿಂದ ಜಾಗತಿಕ ರಾಷ್ಟ್ರಗಳೊಂದಿಗಿನ ಅಮೆರಿಕಾದ ವ್ಯಾಪಾರ ಸಂಬಂಧಗಳು ಮತ್ತಷ್ಟು ಹಳಸುವಂತಹ ಆತಂಕ ಕೂಡ ಎದುರಾಗ್ತಾ ಇದೆ. ಹೀಗಾಗಿ ಅಲ್ಲೇ ಇರುವಂತಹ 25 ಡೆಮಾಕ್ರೆಟಿಕ್ ಆಡಳಿತ ಇರುವಂತಹ 25 ರಾಜ್ಯಗಳು ಆಲ್ರೆಡಿ ಟ್ರಂಪ್ ಅವರ ವಿರುದ್ಧ ತಿರುಗಿ ಬಿದ್ದಿವೆ. ಹೀಗಾಗಿ ಮುಂದೆ ಏನು ಮಾಡ್ತಾರೆ ಟ್ರಂಪ್, ಯಾಕಂದರೆ ಯಾರು ಏನೇ ಮಾಡಿದ್ರೂ ಕೂಡ ಆನೆ ನಡೆದಿದ್ದೇ ದಾರಿ ಅಂತ ಟ್ರಂಪ್ ಯಾವತ್ತೂ ಅವ್ರದ್ದೇ ಒಂದು ಡಿಫ್ರೆಂಟ್ ಸ್ಟೈಲ್ ಇರುತ್ತೆ, ಡಿಫ್ರೆಂಟ್ ಒಪಿನಿಯನ್ಸ್ ಇರುತ್ತೆ, ಅಥವಾ ಆದೇಶವನ್ನು ನೀಡ್ತಲೇ ಬಂದಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಅವರಂತೂ ಇದನ್ನು ಚೇಂಜ್ ಮಾಡ್ಕೊಳ್ಳಲ್ಲ. ಬಟ್ ಮುಂದೆ ಯಾವ ರೀತಿ ಕಾನೂನು ಹೋರಾಟ ಎಲ್ಲ ನಡೆಯುತ್ತೆ ಅಂತ ನೋಡೋಣ. ಹಾಗೆ ಇವತ್ತು ಈ ಜಿ ಕನ್ನಡ ನ್ಯೂಸ್ 2ನೇ ಸ್ಟೋರಿಯಲ್ಲಿ ನಾವು ಗಮನಿಸಿದ್ವಿ, ಪ್ರಮುಖವಾಗಿ ಮೊದಲನೇದಾಗಿ ಇರಾನ್ನ ಸದ್ಯ ಬಡಿಲೇಬೇಕು ಅಂತ ಕ್ರಿಯೇಟಿವ್ ಐಡಿಯಾಗಳನ್ನು ಒಂದು ಕಡೆ ಟ್ರಂಪ್ ಅವರು ಹುಡುಕ್ತಾ ಇದ್ರೆ, ಮತ್ತೊಂದು ಕಡೆ ಈ ಲೇಸರ್ ವೆಪನ್ ಕೂಡ ಇಂಟ್ರೊಡ್ಯೂಸ್ ಆಗಿದೆ. ಇದು ಕೇವಲ ಈಗ ಮಾತ್ರ ಇಂಟ್ರೊಡ್ಯೂಸ್ ಆಗಿರೋದಲ್ಲ, ಈ ಹಿಂದೆಯೂ ಕೂಡ ಅಮೆರಿಕ ಹಾಗೂ ಇಸ್ರೇಲ್ನಂತಹ ಒಂದಷ್ಟು ಈ ವಾರ್ ರಿಲೇಟೆಡ್ ಡೆವಲಪ್ಡ್ ಕಂಟ್ರೀಸಲ್ಲಿ ಈ ಲೇಸರ್ ವೆಪನ್ಸ್ ಇತ್ತು. ಈಗ ಅದನ್ನು ಕೂಡ ಪ್ರಯೋಗ ಮಾಡೋದಕ್ಕೆ ಅಮೆರಿಕ ಮುಂದಾಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಶತ್ರುಗಳ ಕಾಟ ಬೆನ್ನು ಬಿಟ್ಟಂತೆ ಕಾಣ್ತಾ ಇಲ್ಲ. ಒಂದ್ ಕಡೆ ಇರಾನ್ ಜೊತೆ ಅವರ ಸಂಘರ್ಷ, ಯುದ್ಧ ಎಲ್ಲವನ್ನೂ ಕೂಡ ನಾವು ನೋಡ್ತಾ ಇದ್ದೀವಿ ಕಳೆದ 6 ತಿಂಗಳಿಂದ. ಮತ್ತೊಂದು ಕಡೆ ಅಮೆರಿಕಾದಲ್ಲಿ ಈ ಮಧ್ಯಂತರ ಎಲೆಕ್ಷನ್ನ ಕಾವು, ಅಂದರೆ 4 ವರ್ಷದಲ್ಲಿ ಈಗ 2 ವರ್ಷ ಕಂಪ್ಲೀಟ್ ಆಗಿದೆ ಆಡಳಿತ ಬಂದು, ಅಥವಾ ಡೊನಾಲ್ಡ್ ಟ್ರಂಪ್ ಅವರು ಆಡಳಿತವನ್ನು ಶುರು ಮಾಡಿ. ಹೀಗಾಗಿ ಅವರ ಆಡಳಿತ ಹೇಗಿತ್ತು ಅನ್ನೋದಕ್ಕೆ ಒಂದು ರೀತಿ ರಿಪೋರ್ಟ್ ಕಾರ್ಡ್ ಆಗಿ ಈ ಒಂದು ಎಲೆಕ್ಷನ್ ಬಿಂಬಿತ ಆಗುತ್ತೆ. ಇದರ ಜೊತೆಗೆ ಟ್ರಂಪ್ ಹತ್ಯೆಗೆ ಮತ್ತೊಂದು ಬಾರಿ ಸಂಚು ನಡೆದಿತ್ತಾ ಎನ್ನುವಂತಹ ಪ್ರಶ್ನೆಗಳು, ಅನುಮಾನಗಳು ಮೂಡ್ತಾ ಇದೆ. ಯಾಕಂದರೆ ಟ್ರಂಪ್ ಅವರು ಲಾಸ್ ಏಂಜಲೀಸ್ಗೆ ಹೋಗಬೇಕಿತ್ತು. ಆ ಪ್ರವಾಸಕ್ಕೆ ಕೇವಲ 2 ದಿನ ಬಾಕಿ ಇರುವಾಗ ಟ್ರಂಪ್ ಅವರ ಒಂದು ಗಾಲ್ಫ್ ಮೈದಾನ ಇರುತ್ತೆ. ಆ ಗಾಲ್ಫ್ ಮೈದಾನದಲ್ಲಿ ಒಬ್ಬ ಶಸ್ತ್ರಸಜ್ಜಿತ ವ್ಯಕ್ತಿಯೊಬ್ಬ ಸಿಕ್ಕಾಕೊಂಡು ಬಿದ್ದಿದ್ದಾನೆ. ಹಾಗೆ ಆತನನ್ನು ಅರೆಸ್ಟ್ ಮಾಡಿ ಆತನ ಹಿನ್ನೆಲೆ ಅಥವಾ ಆತನ ವೆಹಿಕಲಲ್ಲಿ ಏನೆಲ್ಲ ಇತ್ತು, ಆತ ವಾಸಿಸುವಂಥ ಸ್ಥಳದಲ್ಲಿ ಏನೆಲ್ಲ ಇತ್ತು ಅಂತ ಫೈಂಡ್ ಔಟ್ ಮಾಡಿದಾಗ ನಿಜಕ್ಕೂ ಒಂದಷ್ಟು ವಿಚಾರಗಳು ಬಹಿರಂಗ ಆಗಿದೆ. ಆತನ ಕಾರ್ನಲ್ಲಿ ಲೋಡ್ ಆಗಿದಂತಹ ಪಿಸ್ತೂಲ್ ಇತ್ತಂತೆ. ಹಾಗೆ ಮನೆಯಲ್ಲಿ ಒಂದಷ್ಟು ಅಸ್ತ್ರಗಳ ರಾಶಿಯೇ ಸಿಕ್ಕಿದೆ. ಹೀಗಾಗಿ
ಈತ ನಿಜಕ್ಕೂ ಟ್ರಂಪ್ ಅವರನ್ನ ಸಾಯಿಸೋದಕ್ಕೆ ಸಂಚು ಮಾಡಿದ್ನ? ಹಾಗೆ ಆತನ ಸಂಚು ಇಷ್ಟರ ಮಟ್ಟಿಗೆ ಭಯಾನಕವಾಗಿತ್ತ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಅಮೆರಿಕಾದ ಈ ಸಿನಿಮೀಯ ಬೇಟೆಯ ಕಂಪ್ಲೀಟ್ ಸ್ಟೋರಿಯನ್ನ ಇವತ್ತಿನ ಜೀ ಕನ್ನಡ ನ್ಯೂಸ್ TNA 3ನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಟ್ರಂಪ್ ಗಾಲ್ಫ್ ಮೈದಾನದಲ್ಲಿ ಗನ್ ಮ್ಯಾನ್ ಬೇಟೆ ಯಾವ ರೀತಿ ಸಾಕ್ತು ಇದು? ಆತ ಯಾವ ರೀತಿ ಒಳಗಡೆ ಬಂದಿದ್ದ? ಟ್ರಂಪ್ ಅಂತ ಅಂದರೆ ಸಾಮಾನ್ಯವಾಗಿ ಟೈಟ್ ಸೆಕ್ಯೂರಿಟಿ ಎಲ್ಲವೂ ಕೂಡ ಇರುತ್ತೆ. ಅದು ಈಗಿನ ಪರಿಸ್ಥಿತಿಯಲ್ಲಂತೂ ಅವರಿಗೆ ಅಷ್ಟೇ ಸೆಕ್ಯೂರಿಟಿ ಬೇಕಾಗಿರುತ್ತೆ. ಬಟ್ ಈ ವ್ಯಕ್ತಿ ಹೇಗೆ ಒಳಗಡೆ ಎಂಟ್ರಿ ಕೊಟ್ಟ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಲಾಸ್ ಏಂಜಲೀಸ್ ಟೂರ್ ಏನಿರುತ್ತೆ ಅದಕ್ಕೂ 2 ದಿನ ಮುನ್ನ ಕ್ಯಾಲಿಫೋರ್ನಿಯಾದಲ್ಲಿರುವ ಅವರ ಗಾಲ್ಫ್ ಕೋರ್ಸ್ ಬಳಿ ಒಬ್ಬ ವ್ಯಕ್ತಿ, ಶಸ್ತ್ರಸಜ್ಜಿತ ವ್ಯಕ್ತಿಯೊಬ್ಬ ಸಿಕ್ಕಾಕೊಂಡು ಬಿದ್ದಿದ್ದಾನೆ. ಇದು ಭದ್ರತಾ ಕೋಟೆಯಲ್ಲೇ ಬಿರುಕು ಮೂಡಿದಂತಾಗಿದೆ. ಅತಿ ಸೂಕ್ಷ್ಮ ಹಾಗೂ ಆಯಕಟ್ಟಿನ ಸ್ಥಳಗಳ ಭದ್ರತಾ ವ್ಯವಸ್ಥೆಯ ಫೋಟೋ ಹಾಗೂ ವಿಡಿಯೋವನ್ನ ಈತ ಸೆರೆ ಹಿಡಿತಾ ಇದ್ದ. ನೋಡ್ತಾ ಇದ್ರ ದೃಶ್ಯದಲ್ಲಿ ಅಂದ್ರೆ ಟ್ರಂಪ್ ಅವರಿಗೆ ಯಾವ ರೀತಿ ಸೆಕ್ಯೂರಿಟಿ ಕೊಡ್ತಾರೆ, ಎಲ್ಲೆಲ್ಲಿ ಯಾವ ರೀತಿ ಸೆಕ್ಯೂರಿಟಿ ನಿಯೋಜನೆ ಆಗಿದೆ ಎಲ್ಲವನ್ನೂ ಕೂಡ ಈತ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇದ್ನಂತೆ. ಈತ 38 ವರ್ಷದ G9 ಜಾನ್ ಟೆಲ್ಲೆ ಅಂತ ಈತನ ಹೆಸರು. ಈತನಿಗೆ 38 ವರ್ಷ. ಈತನನ್ನ ಅಧಿಕಾರಿಗಳು ಬಂಧಿಸಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ಮಂಗಳವಾರ ಈ ಗಾಲ್ಫ್ ಮೈದಾನಕ್ಕೆ ಭೇಟಿಯನ್ನ ನೀಡಬೇಕಿತ್ತು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಒಂದಷ್ಟು ಸೆಕ್ಯೂರಿಟಿ ನಿಯೋಜನೆ ಆಗಿತ್ತು, ಎಲ್ಲವೂ ಕೂಡ ರೆಡಿ ಆಗಿತ್ತು. ಅಮೆರಿಕ ಅಧ್ಯಕ್ಷರು ಬರ್ತಾರೆ ಅಂತ ಅಂದ್ರೆ ಅಲ್ಲಿ ಕಂಪ್ಲೀಟ್ ಸೆಕ್ಯೂರಿಟಿ ಇರುತ್ತೆ. ಈ ಸಂದರ್ಭದಲ್ಲಿ ಆತ ಒಳಗಡೆ ಬಂದು ಅಲ್ಲಿ ಯಾವ ರೀತಿ ಸೆಕ್ಯೂರಿಟಿ ವ್ಯವಸ್ಥೆ ಇದೆ, ಯಾವ ಆ್ಯಂಗಲ್ನಿಂದ ಯಾವ ರೀತಿ ಸೆಕ್ಯೂರಿಟಿ ಇರುತ್ತೆ, ಈ ಕಡೆ ಯಾವ ರೀತಿ ಇರುತ್ತೆ ಎಲ್ಲವನ್ನೂ ಕೂಡ ಆತ ಸೂಕ್ಷ್ಮವಾಗಿ ಗಮನಿಸಿ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಂತೆ. ಈತನ ಹೆಸರು G9 ಜಾನ್ ಟೆಲ್ಲೆ ಅಂತ. ಈತನಿಗೆ 38 ವರ್ಷ. ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಈ ಪ್ರಕರಣ ಏನಿದೆ ಜಾಗತಿಕ ಮಟ್ಟದಲ್ಲಿ ಭಾರಿ ಆತಂಕವನ್ನೇ ಸೃಷ್ಟಿ ಮಾಡಿದೆ. ಇದು ಟ್ರಂಪ್ ಅವರ ಹತ್ಯೆಗೆ ನಡೆದ ಮತ್ತೊಂದು ಸಂಚ ಎನ್ನುವಂಥ ಒಂದು ಆಯಾಮದಲ್ಲಿ FBI ತನಿಖೆಯನ್ನ ಚುರುಕುಗೊಳಿಸಿದೆ. ಅಂದ್ರೆ ನಾವು ನೋಡ್ತಾ ಇದ್ದೀವಿ ಹಿಂದೆ ಕೂಡ ಟ್ರಂಪ್ ಅವರ ಮೇಲೆ ಯಾವ ರೀತಿ ಅಟ್ಯಾಕ್ಸ್ಗಳು ನಡೆದಿತ್ತು ಎಲ್ಲವೂ ಕೂಡ ಗೊತ್ತು. ಇದರ ಜೊತೆಗೆ ಈಗ ಒಂದ್ ಕಡೆ ಇರಾನ್ ಜೊತೆ ಸಂಘರ್ಷ ಕೂಡ ನಡೀತಾ ಇದೆ, ಯುದ್ಧ ನಡೀತಾ ಇದೆ. ಮತ್ತೊಂದು ಕಡೆ ಮಧ್ಯಂತರ ಚುನಾವಣೆ. ಈ ನಿಟ್ಟಿನಲ್ಲಿ ಏನಾದರೂ ಮತ್ತೊಮ್ಮೆ ಟ್ರಂಪ್ ಅವರ ಮೇಲೆ ಅಟ್ಯಾಕ್ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈತ ಬಂದಿದ್ನಾ ಅನ್ನೋದಾಗಿ ಎಲ್ಲ ಆ್ಯಂಗಲ್ನಲ್ಲೂ ವಿಚಾರಣೆ ನಡೀತಾ ಇದೆ. ನೋಡೋಣ ವಿಚಾರಣೆಯಿಂದ ಏನೆಲ್ಲ ಔಟ್ಪುಟ್ಸ್ ಬರುತ್ತೆ ಅಂತ. ಹಾಗೆ ನಾನು ಹೇಳಿದೆ, ಈತ ನೋಡೋದಕ್ಕೆ ಜಸ್ಟ್ ಹಿಂಗೆ ಬಂದು ನಿಂತ್ಕೊಂಡು ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡ್ತಾ ಇದ್ದ. ಅನುಮಾನ ಬಂದು ಈತನನ್ನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಾದ್ಮೇಲೆ ಆತ ಬಂದಿದ್ದಂತಹ ವೆಹಿಕಲ್ಲು, ಹಾಗೆ ಆತ ಎಲ್ಲಿ ಉಳ್ಕೊಂಡಿದ್ದ ಎಲ್ಲವನ್ನು ಕೂಡ ಪರಿಶೀಲನೆಯನ್ನು ನಡೆಸ್ತಾರೆ ಸ್ಥಳಕ್ಕೆ ಹೋಗಿ. ಆಗ ಒಂದಷ್ಟು ಭಯಾನಕ ವಿಚಾರಗಳು ಬೆಳಕಿಗೆ ಬರುತ್ತೆ. ಮೊದಲನೇದಾಗಿ ಈತನ ಹತ್ರ ಲೋಡೆಡ್ ಪಿಸ್ತೂಲ್ ಇತ್ತಂತೆ, ಹಾಗೆ 16 ಬುಲೆಟ್ಸ್ಗಳು ಗುಂಡುಗಳು ಕೂಡ ಇತ್ತಂತೆ. ಶಂಕಿತನ ಕಾರ್ನಲ್ಲಿ ಲೋಡ್ ಆಗಿದ್ದ ಒಂದು ಮಾರಕ ಪಿಸ್ತೂಲ್ ಪತ್ತೆಯಾಗಿದೆ. ಹಾಗಾದ್ರೆ ಈತ ಅಲ್ಲಿಗೆ ಬಂದಿದ್ದಕ್ಕೆ ಕಾರಣ ಆದ್ರೂ ಏನು ಅನ್ನೋದು ಸದ್ಯದ ಪ್ರಶ್ನೆ. ಹಾಗೆ ಆತನ ಜೇಬ್ನಲ್ಲಿ ಪಾಕೆಟ್ನಲ್ಲಿ ಒಂದು ಮ್ಯಾಗಝಿನ್ ಇರುತ್ತೆ. ಆ ಮ್ಯಾಗಝಿನ್ನಲ್ಲಿ 16 ಜೀವಂತ ಗುಂಡುಗಳು ಕೂಡ ಪತ್ತೆಯಾಗಿದೆ. ಈ ರೀತಿ ಬುಲೆಟ್ಸ್ಗಳನ್ನು ವೆಪನ್ಸ್ಗಳನ್ನು ಈತ ಯಾಕೆ ತಂದಿದ್ದ? ಬಂಧಿತ ಶಂಕಿತ G9 ಜಾನ್ ಟೆಲ್ಲೆಯ ಮಾರಕ ಪ್ಲಾನ್ ತಪಾಸಣೆ ವೇಳೆ ಬಯಲಾಗಿದ್ದು ಆತನ ಕಾರ್ನಲ್ಲಿ ಲೋಡ್ ಮಾಡಲಾಗಿದ್ದ ಪಿಸ್ತೂಲ್ ಹಾಗೆ ಜೇಬಲ್ಲಿ 16 ಜೀವಂತ ಗುಂಡುಗಳಿದ್ದ ಮ್ಯಾಗಝಿನ್ ಪತ್ತೆಯಾಗಿರೋದು ನಿಜಕ್ಕೂ ಎಲ್ಲರನ್ನೂ ಬೆಚ್ಚಿ ಬೀಳಿಸಿದೆ. ಅಲ್ಲಿರುವಂಥ ಫೆಡರಲ್ ಅಧಿಕಾರಿಗಳು ನಾರ್ಮಲ್ ಆಗಿ ಸರಳ ಉಡುಪಿನಲ್ಲಿ ಇರ್ತಾರೆ. ಅವರ ಕಣ್ಣನ್ನು ತಪ್ಪಿಸಿ ಗಾಲ್ಫ್ ಮೈದಾನದ ಒಳಗೆ ಈತ ನುಗ್ತಾನೆ. ಹಾಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಟೆಂಡ್ ಮಾಡಬೇಕಿದ್ದಂತಹ ರಿಪಬ್ಲಿಕನ್ ಪಾರ್ಟಿಯ ಪ್ರಮುಖ ನಿಧಿ ಸಂಗ್ರಹಣೆ ಭೋಜನ ಕೂಟ, ಅದನ್ನೇ ಈತ ಟಾರ್ಗೆಟ್ ಮಾಡಿದ್ನಾ ಎನ್ನುವಂಥ ಅನುಮಾನ ಕೂಡ ದಟ್ಟವಾಗ್ತಾ ಇದೆ. ಟ್ರಂಪ್ ಭೇಟಿಗೂ ಮುನ್ನವೇ ರಹಸ್ಯವಾಗಿ ಈತ ನುಗ್ಗಿ ಭೀಕರ ಅನಾಹುತವನ್ನು ಸೃಷ್ಟಿ ಮಾಡೋದಕ್ಕೆ ಸಂಚು ರೂಪಿಸಿದ್ನಾ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಹಾಗಾದ್ರೆ ಈತನ ಅಸಲಿ ಉದ್ದೇಶ ಏನು ಅನ್ನೋದರ ಕುರಿತು ಅಧಿಕಾರಿಗಳು ಈಗ ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಪದೇ ಪದೇ ಟ್ರಂಪ್ ಅವರ ಮೇಲೆ ಈ ರೀತಿ ಅಟ್ಯಾಕ್ಸ್ ಮಾಡೋದಕ್ಕೆ ಪ್ಲಾನ್ಗಳು ನಡೀತಾ ಇದೆ. ಅಟ್ಯಾಕ್ಸ್ಗಳು ಕೂಡ ಒಂದೊಂದು ಕಡೆ ಸಕ್ಸಸ್ ಕೂಡ ಆಗಿದೆ, ಹಿಂದೆ ನೋಡಿದ್ವಿ. ಬಟ್ ಯಾರು ಮಾಡಿಸ್ತಾ ಇದ್ದಾರೆ, ಈತ ಯಾರು, ಈತನ ಹಿನ್ನೆಲೆ ಏನು, ಈತನನ್ನ ಮುಂದಿಟ್ಕೊಂಡು ಯಾವುದಾದ್ರು ಒಂದು ದೊಡ್ಡ ಸಂಘಟನೆ ಈ ರೀತಿ ಮಾಡ್ತಾ ಇದೆಯಾ, ಹೀಗೆ ಹಲವಾರು ಆ್ಯಂಗಲ್ಸ್ಗಳಲ್ಲಿ ತನಿಖೆ ನಡೀತಾ ಇದೆ. ಹಾಗೆ ನಾನು ಆಗಲೇ ಹೇಳಿದೆ ಆತನ ಪಾಕೆಟ್ನಲ್ಲಿ ಏನೆಲ್ಲ ಇತ್ತು, ಜೊತೆಗೆ ಆತ ಬಂದಿದ್ದಂಥ ಕಾರ್ನಲ್ಲಿ ಏನೆಲ್ಲ ಸಿಕ್ತು ಅಂತ. ಇದರ ಜೊತೆಗೆ ಆತ ವಾಸ ಮಾಡ್ತಾ ಇದ್ದಂತಹ ಮನೆಯಲ್ಲಿ, ಆತನ ಕೋಣೆಯಲ್ಲೂ ಕೂಡ ಒಂದಷ್ಟು ವೆಪನ್ಸ್ಗಳು ಸಿಕ್ಕಿದೆ. ಅದನ್ನು ಕೂಡ ನೋಡ್ತಾ ಹೋಗೋಣ. ಶಂಕಿತನ ಮನೆಯಲ್ಲಿ ಅಸ್ತ್ರಗಳ ರಾಶಿಯೇ ಇತ್ತಂತೆ. ಹಾಗಾದ್ರೆ ಈತ ಯಾರು, ಈತನಿಗೆ ಈ ವೆಪನ್ಸ್ಗಳನ್ನ ಸಪ್ಲೈ ಮಾಡಿದ್ಯಾರು, ಈತನ ಹಿಂದೆ ಯಾರಿದ್ದಾರೆ? ಬಂಧಿತ ಶಂಕಿತನ ಮನೆಯ ಮೇಲೆ ಪೊಲೀಸರು ನಡೆಸಿದಂತಹ ದಾಳಿಯಲ್ಲಿ
ಬೃಹತ್ ಪ್ರಮಾಣದ ಶಸ್ತ್ರಾಸ್ತ್ರಗಳ ಭಂಡಾರವೇ ಪತ್ತೆಯಾಗಿದ್ದು, ಆತನ ಬಳಿ ಇದ್ದಂತಹ ನಿಷೇಧಿತ ರೈಫಲ್ಗಳು, ಅಲೋನೇ ಇಲ್ದಿರುವಂತಹ ರೈಫಲ್ಗಳು ಆತನ ಹತ್ರ ಇತ್ತು, ಮದ್ದು ಗುಂಡುಗಳಿತ್ತು, ಅಂದರೆ ಈ ಗನ್ ಪೌಡರ್ ಅದು ಇದು ಎಲ್ಲ ಇತ್ತು. ಹಾಗೆ ಗುಂಡು ನಿರೋಧಕ ನಡುವಂಗಿಗಳು, ಅಂದರೆ ಈ ಬಾಡಿ ಆರ್ಮರ್. ಈಗ ನಾವು ಅಟ್ಯಾಕ್ ಮಾಡಿದಾಗ ನಮಗೆ ಯಾರಾದರೂ ರಿಟರ್ನ್ ಅಟ್ಯಾಕ್ ಮಾಡಿದ್ರೆ ಆಬ್ವಿಯಸ್ಲಿ ಸೆಕ್ಯೂರಿಟಿ ಇರುತ್ತೆ, ರಿಟರ್ನ್ ಅಟ್ಯಾಕ್ ಮಾಡಿದಾಗ ನನಗೆ ತಾಗಬಾರ್ದು ಬುಲೆಟ್ ಪ್ರೂಫ್ ಬಾಡಿ ಆರ್ಮರ್ಗಳನ್ನ ಕಂಡು ಇವು ಎಲ್ಲ ಇದ್ವಂತೆ. ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಕೇವಲ ಅಸ್ತ್ರಗಳಷ್ಟೇ ಅಲ್ಲದೆ ಆತನ ನೋಟ್ಬುಕ್ನಲ್ಲಿ ಒಂದಷ್ಟು ಆತ ಬರ್ಕೊಂಡಿರ್ತಾನೆ. ಈ ಹತ್ಯೆಗೆ ರಿಲೇಟೆಡ್ ಆಗಿರುವಂಥ ಕೆಲವು ಭಯಾನಕ ಟಿಪ್ಪಣಿಗಳು, ಲೈನ್ಸ್ಗಳು, ಹಾಗೆ ಸ್ಕೆಚ್ಗಳು ಕೂಡ ಪತ್ತೆಯಾಗಿರೋದು ಸಂಚಿನ ಗಂಭೀರತೆಯನ್ನು ಬಿಚ್ಚಿಟ್ಟಿವೆ. ಜೊತೆಗೆ ಈತನ ನಾವು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ನ ನೋಡ್ತಾ ಹೋಗೋದಾದರೆ ಆಲ್ರೆಡಿ ದರೋಡೆ ಸೇರಿದಂತೆ ಹಲವು ಕ್ರಿಮಿನಲ್ ಪ್ರಕರಣಗಳಲ್ಲಿ ವಾಂಟೆಡ್ ಆಗಿದ್ದ ಈತ ಒಬ್ಬನೇ ಈ ಭೀಕರ ಸ್ಕೆಚ್ ಹಾಕಿದ್ನಾ ಅಥವಾ ಇದರ ಹಿಂದೆ ಯಾವುದಾದ್ರೂ ನೆಟ್ವರ್ಕ್ ಇದೆಯಾ ಎನ್ನುವಂಥ ಆ್ಯಂಗಲ್ಸಲ್ಲಿ ತನಿಖೆ ಶುರುವಾಗ್ತಾ ಇದೆ. ಅಂದರೆ ಈತ ಆಲ್ರೆಡಿ ವಾಂಟೆಡ್, ಈತ ಆಲ್ರೆಡಿ ಒಬ್ಬ ಕ್ರಿಮಿನಲ್. ಸೊ ಈತನನ್ನು ಬಳಸ್ಕೊಂಡು ಯಾವುದೋ ಒಂದು ಸಂಘಟನೆ ಅಥವಾ ಯಾರಾದರೂ ಈ ರೀತಿ ಮಾಡ್ತಾ ಇರಬಹುದಾ ಎನ್ನುವಂಥ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಹೀಗಾಗಿ ಅಧ್ಯಕ್ಷರ ಭದ್ರತಾ ವಲಯಕ್ಕೆ ಈತ ನುಗ್ಗಿರೋದು ಭಾರೀ ಭದ್ರತಾ ಲೋಪವನ್ನು ಇಡೀ ಜಗತ್ತಿಗೆ ಎತ್ತಿ ತೋರಿಸ್ತಾ ಇದೆ. ಸಾಲು ಸಾಲು ಈ ರೀತಿ ಅಟೆಂಪ್ಟ್ಸ್ಗಳು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ನಡೀತಾ ಇದೆ. ಈಗ ಮತ್ತೊಂದು ಅಟೆಂಪ್ಟ್ ಇದು. ಹೀಗಾಗಿ ಇದರ ನಡುವೆ ಟ್ರಂಪ್ ಹೈ ಅಲರ್ಟ್ ಆಗಿದ್ದಾರೆ. ಕಳೆದ ಕೆಲವು ತಿಂಗಳುಗಳಲ್ಲಿ ಟ್ರಂಪ್ ವಿರುದ್ಧ ನಡೀತಾ ಇರುವಂತಹ ಸತತ ದಾಳಿಯ ಯತ್ನ ಇದು. 2024 ಸೆಪ್ಟೆಂಬರಲ್ಲಿ ಆಗಿರುತ್ತೆ ಇದೇ ರೀತಿ ಒಂದು ಅಟ್ಯಾಕ್. ಅದಾದಮೇಲೆ ಅಂದರೆ ಅಟ್ಯಾಕ್ ಮಾಡೋದಕ್ಕೆ ಅಟೆಂಪ್ಟ್ ಆಗಿರುತ್ತೆ. ಅದಾದಮೇಲೆ ಅದು ವಿಚಾರಣೆ ಅದು ಇದು ಎಲ್ಲ 2025ರಲ್ಲಿ ಆರಂಭವಾಗುತ್ತೆ. 2025ರಲ್ಲಿ ಫ್ಲೋರಿಡಾದಲ್ಲೂ ಕೂಡ ಟ್ರಂಪ್ ಅವರ ಹತ್ಯೆಗೆ ಒಂದು ವಿಫಲ ಯತ್ನ ನಡೆದಿರುತ್ತೆ. ಅಂದರೆ ಇದು ಆಗಿರೋದು 2024ರಲ್ಲೇ, ಬಟ್ ಅದು ವಿಚಾರಣೆ ಅದು ಇದು ಅಂತ ಆರಂಭ ಆಗಿದ್ದು 2025ರಲ್ಲಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಸತತವಾಗಿ ನಡೀತಾ ಇರುವಂತಹ ಹತ್ಯೆ ಯತ್ನಗಳ ಬೆನ್ನಲ್ಲೇ ಇದೀಗ ಕ್ಯಾಲಿಫೋರ್ನಿಯಾದಲ್ಲಿ ಮತ್ತೊಂದು ಭೀಕರ ಸಂಚು ಬಯಲಾಗಿರೋದು ಶ್ವೇತಭವನ ಹಾಗೂ ರಕ್ಷಣಾ ಸಂಸ್ಥೆಗಳನ್ನು ಹೈ ಅಲರ್ಟ್ ಸ್ಥಿತಿಯಲ್ಲಿ ಇರಿಸಿದೆ. 2025ರಲ್ಲಿ ಏನು ಫ್ಲೋರಿಡಾದಲ್ಲಿ ನಡೆದಂತಹ ಒಂದು ವಿಫಲ ಹತ್ಯೆ ಯತ್ನದ ನೆನಪು ಇನ್ನೂ ಕೂಡ ಮಾಸಿಲ್ಲ. ಅದು ಮಾಸುವ ಮುನ್ನವೇ ಈ ಘಟನೆ ಮತ್ತೆ ಮರುಕಳಿಸಿದ್ದು. ಪ್ರಸ್ತುತ ಬಂಧಿತ ಶಂಕಿತ ಟೆಲ್ಲೆ ವಿರುದ್ಧ ದರೋಡೆ ಹಾಗೂ ಕಾನೂನು ಬಾಹಿರ ವೆಪನ್ಸ್ಗಳನ್ನು ಹೊಂದಿರುವಂತಹ ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಹಾಗೆ ನಾನು ಹೇಳಿದ್ನಲ್ಲ ಈಗ ಈ ಹಿಂದೆ ಫ್ಲೋರಿಡಾದಲ್ಲಿ ಒಂದು ಅಟೆಂಪ್ಟ್ ಆಗಿರುತ್ತೆ, ಫೇಲ್ಡ್ ಅಟೆಂಪ್ಟ್ ಅಂತ. ಅದ್ರ ಹಿಂದೆ ನಾವು ಇಡೀ ಜಗತ್ತು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇದೇ ರೀತಿ ಎಲೆಕ್ಷನ್ ಟೈಮ್ನಲ್ಲಿ ಪ್ರಚಾರಕ್ಕಂತ ಟ್ರಂಪ್ ಅವ್ರು ಹೋಗಿರ್ತಾರೆ, ಆಗ ಜಸ್ಟ್ ಮಿಸ್ ಅವರ ಕಿವಿಗೆ ಗುಂಡು ತಾಗುತ್ತೆ. ಅದಾಗಿ ಒಂದು 2 ತಿಂಗಳಲ್ಲಿ ಸೆಪ್ಟೆಂಬರ್ನಲ್ಲಿ 2024ರಲ್ಲಿ ಫ್ಲೋರಿಡಾದಲ್ಲಿ ಮತ್ತೆ ಅಟೆಂಪ್ಟ್ ಆಗುತ್ತೆ, ಅದು ಫೇಲ್ ಆಗುತ್ತೆ. 2025ರಲ್ಲಿ ಅದರ ವಿಚಾರಣೆ ಆರಂಭವಾಗುತ್ತೆ. ಈಗ ಮತ್ತೆ ಒಂದೇ ವರ್ಷದಲ್ಲಿ ಮತ್ತೆ ಈ ರೀತಿ ಅಟೆಂಪ್ಟ್ ನಡೀತಾ ಇದೆ. ಇದರ ಜೊತೆಗೆ ಆತನ ಬಳಿ ಸಿಕ್ಕಿರುವಂತಹ ಮಾರಕಾಸ್ತ್ರಗಳು ಹಾಗೂ ಭದ್ರತಾ ವಲಯದ ವಿಡಿಯೋಗಳು ನೇರವಾಗಿ ಹತ್ಯೆಯ ಸಂಚಿನತ್ತಲೇ ಬೆರಳು ಮಾಡಿ ತೋರಿಸ್ತಾ ಇದ್ದು, ಈ ವಿಚಾರವಾಗಿ ಟ್ರಂಪ್ ಅವರು ಎಲ್ಲೇ ಹೋದರೂ ಕೂಡ ಹೈ ಅಲರ್ಟ್, ಹೈ ಅಪ್ಗ್ರೇಡೆಡ್ ಸೆಕ್ಯೂರಿಟಿಯನ್ನು ಅವರಿಗೆ ನೀಡಲಾಗ್ತಾ ಇದೆ. ಹೀಗಾಗಿ ನೋಡೋಣ ಏನಾಗುತ್ತೆ ಅಂತ. ಒಂದು ಕಡೆ ಮಧ್ಯಂತರ ಚುನಾವಣೆ ಕೂಡ ಬರ್ತಾ ಇದೆ. ಈ ಹಿಂದೆಯೂ ಎಲೆಕ್ಷನ್ ಟೈಮ್ನಲ್ಲಿ ಅವರಿಗೆ ಅಟ್ಯಾಕ್ ಆಗಿತ್ತು. ಹಾಗೆ ಈಗ ಯುದ್ಧ ಬೇರೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಆತ ಬೇಕಂತಾನೆ ಅಟ್ಯಾಕ್ ಮಾಡೋದಕ್ಕೇನೆ ಬಂದಿದ್ನಾ ಅಥವಾ ಆತನನ್ನು ಯಾರಾದರೂ ಕಳಿಸಿದ್ರಾ, ಹತ್ಯೆ ಮಾಡೋದಕ್ಕೇನೆ ಬಂದಿದ್ನಾ, ಆತನ ಪ್ಲಾನ್ ಏನಾಗಿತ್ತು ಎಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕು. ಈಗ ಪಾಕಿಸ್ತಾನದ ಕಡೆ ಗಮನ ಹರಿಸೋಣ. ಅಂದರೆ ಪಾಕಿಸ್ತಾನದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತ. ಅಂದರೆ ಸದ್ಯಕ್ಕಂತೂ ಅಲ್ಲಿರುವಂಥ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಪಾಕಿಸ್ತಾನದ ಮ್ಯಾಪ್ ಏನಿದೆ, ನಕ್ಷೆ ಏನಿದೆ, ಅದು ಸದ್ಯದಲ್ಲೇ ಬದಲಾಗುತ್ತಾ ಎನ್ನುವಂತಹ ಪ್ರಶ್ನೆಗಳು ಮೂಡುತ್ತೆ. ಯಾಕಂದರೆ ಒಂದು ಕಡೆ ನಾವು ಈ ಪಾಕ್ ಆಕ್ರಮಿತ ಕಾಶ್ಮೀರ ಅಂದರೆ POK ಅಂತ ಏನು ಕರಿತೀವಿ, ಅಲ್ಲಿರುವಂತಹ ಜನರು ಪಾಕಿಸ್ತಾನದ ವಿರುದ್ಧ ಯಾವ ರೀತಿ ದಂಗೆ ಎದ್ದಿದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಅಂದರೆ ಬೇಸಿಕ್ ಫೆಸಿಲಿಟಿಗಾಗಿ ಶುರುವಾದಂಥ ಒಂದು ಚಿಕ್ಕ ಮಟ್ಟದ ಅಥವಾ ಒಂದು ಸಣ್ಣದಾದಂಥ ಹೋರಾಟ, ಅದಕ್ಕೆ ಪಾಕಿಸ್ತಾನ ಯಾವ ರೀತಿ ರಿಯಾಕ್ಟ್ ಮಾಡ್ತು, ಅವರನ್ನು ಕನ್ವಿನ್ಸ್ ಮಾಡೋ ಬದಲು ಯುದ್ಧ ಅದು ಇದು ಅಥವಾ ಆ ಸೈನಿಕರನ್ನ ಕರ್ಕೊಂಬಂದು ಅವ್ರ ಮೇಲೆ ದಾಳಿ ಮಾಡಿಸಿ ಇದೆಲ್ಲ ಮಾಡ್ತು. ಹೀಗಾಗಿ ಅಲ್ಲಿರುವಂತಹ ಜನಾಕ್ರೋಶಕ್ಕೆ ಇದು ಕಾರಣ ಆಯಿತು. ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಬಲೂಚಿಸ್ತಾನ್ ಅಧಿಕೃತವಾಗಿ ನಾನು ಪಾಕಿಸ್ತಾನದಿಂದ ಸ್ವತಂತ್ರವಾಗಿದ್ದೇನೆ ಅಂತ ಘೋಷಣೆಯನ್ನ ಮಾಡಿಕೊಂಡಿದೆ. ಇದರ ಜೊತೆಗೆ ಮತ್ತೊಂದು ಆಶ್ಚರ್ಯ ಅಂತ ಅಂದರೆ ಈ ಹೊಸ ಬಲೂಚಿಸ್ತಾನ ಏನಿದೆ ತನ್ನ ಸಂವಿಧಾನವನ್ನು ಹಿಂದಿ ಭಾಷೆಯಲ್ಲಿ ಬರ್ಕೊಂಡಿದೆ. ಉರ್ದುಲೆಲ್ಲ ಅದು ಬರ್ದಿಲ್ಲ, ಬಟ್ ಹಿಂದಿಲಿ ಅದು ರಚನೆ ಆಗಿದೆ. ಮತ್ತೊಂದು ಡೆವಲಪ್ಮೆಂಟ್ ಏನಂದರೆ ಪಾಕಿಸ್ತಾನದಲ್ಲಿ ಸದ್ಯ ಏನಾಗ್ತಾ ಇದೆ ಅನ್ನೋದರ ವಿಚಾರವಾಗಿ ಅಲ್ ಜಜೀರಾ ಸಂಸ್ಥೆ ವರದಿಯನ್ನು ಮಾಡಿತ್ತು. ಮಾಧ್ಯಮ ಒಂದು ಕಂಪ್ಲೀಟ್ ಆಗಿ ಗ್ರೌಂಡ್ ರಿಪೋರ್ಟ್ ನೀಡಿತ್ತು. ಆದರೆ ಆ ಸಂಸ್ಥೆಯನ್ನೇ ಪಾಕಿಸ್ತಾನ ಬ್ಯಾನ್ ಮಾಡಿದೆ. ಯಾಕಂದರೆ ತನ್ನ ಅಸಲಿ ಮುಖ ಇಡೀ ಜಗತ್ತಿಗೆ
ಗೊತ್ತಾಗ್ಬಿಡುತ್ತೆ, ಗೊತ್ತಾಗಿ ಹೋಗಿತ್ತು ಆಲ್ರೆಡಿ. ಹೀಗಾಗಿ ಆ ಸಿಟ್ಟಿನಿಂದ ಆ ಸಂಸ್ಥೆಯನ್ನೇ ಪಾಕಿಸ್ತಾನ ಬ್ಯಾನ್ ಮಾಡಿದೆ. ಹೀಗಾಗಿ ಪಾಕಿಸ್ತಾನದ ಒಳಗೆ ಏನೆಲ್ಲ ಆಗ್ತಾ ಇದೆ, ಆಂತರಿಕವಾಗಿ ಯಾವ ರೀತಿ ಛಿದ್ರ ಆಗ್ತಾ ಇದೆ ಪಾಕಿಸ್ತಾನ ಅಂತ ಕಂಪ್ಲೀಟ್ ಆಗಿ ಇವತ್ತಿನ DNA 4ನೇ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ ಈ ಮಹಾಕ್ರಾಂತಿಯ ಸಂಪೂರ್ಣ ಚಿತ್ರಣವನ್ನ. ಸೊ ಮೊದಲನೇದಾಗಿ ಉಗ್ರರ ಅಜೆಂಡಾ ಕಂಪ್ಲೀಟ್ ಆಗಿ ಕಳಚಿ ಬಿದ್ದಿದೆ. POK ದಂಗೆಯಿಂದ ಲಷ್ಕರ್ ಆಗಿರ್ಬೋದು, ಜೈಷ್ ಹಾಗೆ ಹಿಜ್ಬುಲ್ಲಾ ಉಗ್ರ ಸಂಘಟನೆಗಳು ಕಂಪ್ಲೀಟ್ ಆಗಿ ಕಂಗಾಲಾಗಿ ಹೋಗಿವೆ. ಪಾಕಿಸ್ತಾನ ಪ್ರಾಯೋಜಿತ ಉಗ್ರ ಸಂಘಟನೆಗಳಾದ ಮುಖ್ಯವಾಗಿ ಲಷ್ಕರ್ ಎ ತೊಯ್ಬಾ ಆಗಿರ್ಬೋದು, ಜೈಷ್ ಎ ಮೊಹಮ್ಮದ್ ಆಗಿರ್ಬೋದು, ಹಾಗೆ ಹಿಜ್ಬುಲ್ಲಾ ಮುಜಾಹಿದ್ದೀನ್ಗೆ POKಯಲ್ಲಿ ಈಗ ಆಗ್ತಾ ಇರುವಂತಹ ಜನಾಂದೋಲನ ಏನಿದೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದ್ದು ಉಗ್ರರ ಜಾಗತಿಕ ಅಜೆಂಡಾ ಸಂಪೂರ್ಣವಾಗಿ ಕಳಚಿ ಬಿದ್ದಿದೆ. ಇಷ್ಟಿನ ಕಾಶ್ಮೀರದ ಸ್ವಾತಂತ್ರ್ಯದ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ನಿಧಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದ ಉಗ್ರ ನಾಯಕರಿಗೆ ಈಗ ಸ್ವತಃ POK ಜನರೇ ಪಾಕ್ ಸೇನೆ ಹಾಗೂ ಉಗ್ರರ ವಿರುದ್ಧ ತಿರುಗಿ ಬಿದ್ದಿರೋದು ತೀವ್ರ ಆಘಾತವನ್ನ ನೀಡ್ತಾ ಇದೆ. ಇದರ ಜೊತೆಗೆ ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಿಜ್ಬುಲ್ಲಾ ಮುಖ್ಯಸ್ಥ. ಈ ಆಂತರಿಕ ಜಗಳವನ್ನ ನಿಲ್ಲಿಸಿ, ನೀವೇ ಕಚ್ಚಾಡೋದನ್ನು ನಿಲ್ಲಿಸಿ, ಮಾತುಕತೆಯನ್ನು ನಡೆಸಿ ಒಂದು ತೀರ್ಮಾನಕ್ಕೆ ಬನ್ನಿ. ನೀವು ಈ ರೀತಿ ಕಚ್ಚಾಡ್ತಾ ಇದ್ರೆ ನಮಗೆ ಭಾರತದ ಕಡೆಗೆ ಗಮನ ಹರಿಸೋದಕ್ಕೆ ಆಗ್ತಾ ಇಲ್ಲ. ಆಂತರಿಕ ಜಗಳ ನಿಲ್ಲಿಸಿ ಮಾತುಕತೆ ನಡೆಸಿ ನಮಗೆ ಭಾರತದ ವಿರುದ್ಧ ಗಮನ ಹರಿಸೋದಕ್ಕೆ ಬಿಡಿ ಅಂತ ಹಿಜ್ಬುಲ್ಲಾ ಮುಖ್ಯಸ್ಥ ಸೈಯದ್ ಸಲಾವುದ್ದೀನ್ ಪಾಕ್ ಆಡಳಿತಕ್ಕೆ ಬಹಿರಂಗವಾಗಿ ಗೋಗರಿಯುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹಾಗೆ 370 ಆರ್ಟಿಕಲ್ 370 ವಿಧಿ ಏನಿತ್ತು ಅದರ ರದ್ದತಿಯ ನಂತರ ಭಾರತದ ಕಾಶ್ಮೀರದಲ್ಲಿ ಶಾಂತಿ ಹಾಗೂ ಅಭಿವೃದ್ಧಿಯ ಹೊಸ ಯುಗ ಆರಂಭವಾಗಿದೆ. ಅಲ್ಲಿರುವಂತಹ ಜನರು ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ. ಆದರೆ ಅದರ ಡೆಡ್ ಆಪೋಸಿಟ್ ಸಿಚುವೇಶನ್ POKನಲ್ಲಿ ನಿರ್ಮಾಣವಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರ ನರಕವಾಗಿ ಬದಲಾಗಿದೆ. ಉಗ್ರರ ಸುಳ್ಳಿನ ಅರಮನೆ ಕಂಪ್ಲೀಟ್ ಆಗಿ ಧೂಳಿಪಟ ಆಗಿದೆ. ಸೇನೆಯ ಅಮಾನುಷ ದೌರ್ಜನ್ಯದಿಂದಾಗಿ ಸ್ಥಳೀಯರ ಬೆಂಬಲವೂ ಸಿಗದೆ ಉಗ್ರರ ನೆಲೆಗಳು ಆತಂಕದ ತುದಿಯಲ್ಲಿ ಬಂದು ನಿಂತಿವೆ. ಏಕೆಂದರೆ ಒಂದು ಊಟಕ್ಕಾಗಿ, ಕರೆಂಟ್ಗಾಗಿ, ಗೋಧಿ ಅಕ್ಕಿಗಾಗಿ ಅವರು ಕೇಳಿದಷ್ಟೇ. ಏನೋ ಇಡೀ ದೇಶನೇ ಬರ್ಕೊಡಿ ಅಂತ ಅವ್ರು ಕೇಳಿರಲಿಲ್ಲ, ಅಥವಾ ಏನೋ ಒಂದು ಲಕ್ಸುರಿ ಲೈಫ್ ಬೇಕು ಅಂತ ಅಲ್ಲಿರುವಂಥ ಜನರು ಕೇಳಿರಲಿಲ್ಲ. ಕೇಳಿದ್ದು ಬೇಸಿಕ್ ಫೆಸಿಲಿಟಿ, ಬಟ್ ಅದನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡದೆ ದಾಳಿ ಗೀಳಿ ಎಲ್ಲವನ್ನೂ ಕೂಡ ಅವರು ಮಾಡಿದ್ರು. ಹೀಗಾಗಿ ಇದು ದೊಡ್ಡ ಮಟ್ಟದಲ್ಲಿ ಜನಾಂದೋಲನಕ್ಕೆ ಕಾರಣವಾಗಿದೆ. ಹಾಗೆ ಒಂದು ಕಡೆ POKನಲ್ಲಿ ಈ ರೀತಿ ಜನರು ದಂಗೆ ಎದ್ದಿದ್ರೆ, ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ ಅಲ್ಲಿರುವಂತಹ ಅಧಿಕಾರಿಗಳು, ಅಲ್ಲಿರುವಂತಹ ಪ್ರಭಾವಿ ನಾಯಕರು ಅಥವಾ ಅಲ್ಲಿರುವಂತಹ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ ನೋಡ್ತಾ ಹೋಗೋಣ. ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಇದು. ಅಧಿಕಾರಕ್ಕಾಗಿ ಪಾಪಿಗಳು ಅಲ್ಲಿ ಕಚ್ಚಾಡ್ತಾ ಇದ್ದಾರೆ. ಪಾಪಿ ಪಾಕಿಸ್ತಾನದಲ್ಲಿ POKಯಲ್ಲಿ 90ಕ್ಕೂ ಹೆಚ್ಚು ಜನರು ಸತ್ತೋಗಿದ್ದಾರೆ, ಅವರನ್ನು ಸಾಯಿಸಲಾಗಿದೆ, ಹತ್ಯೆ ಮಾಡಲಾಗಿದೆ. ಆದರೆ ಅಲ್ಲಿ ಮಾತ್ರ ಎಲೆಕ್ಷನ್ಗೋಸ್ಕರ ಒದ್ದಾಡ್ತಾ ಇದ್ದಾರೆ, ಆ ನಕಲಿ ಚುನಾವಣೆಗೋಸ್ಕರ ಒದ್ದಾಡ್ತಾ ಇದ್ದಾರೆ. ನಾನು ಬರಬೇಕು ಅಧಿಕಾರಕ್ಕೆ, ನನಗೆ ಬೇಕು ಕುರ್ಚಿ ಅಂತ. ಆ ಕುರ್ಚಿ ಕಚ್ಚಾಟದಲ್ಲಿ, ಕಿತ್ತಾಟದಲ್ಲಿ ಅಲ್ಲಿರುವಂಥ ಅಧಿಕಾರಿಗಳು, ಆ ಪಾಪಿಗಳು ನಿರತರಾಗಿದ್ದಾರೆ. ನಿಜಕ್ಕೂ ವಿಪರ್ಯಾಸ ಇದು. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ POKಯಲ್ಲಿ ಪಾಕ್ ಸೇನೆ 90ಕ್ಕೂ ಹೆಚ್ಚು ಅಮಾಯಕ ನಿರಪರಾಧಿ ನಾಗರಿಕರನ್ನ ಭೀಕರವಾಗಿ ಹತ್ಯೆ ಮಾಡ್ತಾ ಇದ್ರು ಕೂಡ ಇತ್ತ ಪಾಕಿಸ್ತಾನದ ಪ್ರಮುಖ ರಾಜಕೀಯ ಪಕ್ಷಗಳು ಏನ್ ಮಾಡ್ತಾ ಇದೆ, ಅಧಿಕಾರದ ಕುರ್ಚಿಗಾಗಿ ಲಜ್ಜೆಗೆಟ್ಟ ರಾಜಕಾರಣದಲ್ಲಿ ಅವು ತೊಡಗಿವೆ. ಜಾಗತಿಕ ಸಮುದಾಯದ ಕಣ್ಣೊರೆಸೋದಕ್ಕೆ POKಯಲ್ಲಿ ನಕಲಿ ಚುನಾವಣೆಯ ನಾಟಕವಾಡ್ತಾ ಇರುವಂತಹ ಪಾಕ್ ಆಡಳಿತದ ನಡುವೆಯೇ ನವಾಜ್ ಶರೀಫ್ ಅವರ PMLN ಹಾಗೂ ಬಿಲಾವಲ್ ಭುಟ್ಟೋ ಅವರ PPP ಪಕ್ಷಗಳು ಪರಸ್ಪರ ಮತಗಳ ಕಳ್ಳತನ ಹಾಗೆ ಭಾರಿ ಅಕ್ರಮದ ಆರೋಪವನ್ನ ಹೊರಿಸ್ಕೊಂಡು ಕಿತ್ತಾಡ್ತಾ ಇವೆ. ಒಂದ್ ಕಡೆ ಜನರ ಮೇಲೆ ಸೇನೆ ಗುಂಡಿನ ಮಳೆಯನ್ನ ಎರಿತಾ ಇದ್ರೆ, ಮತ್ತೊಂದು ಕಡೆ ಮತಕ್ಕಾಗಿ ಅಲ್ಲಿರುವಂತಹ ರಾಜಕಾರಣಿಗಳು ನಾಟಕ ಆಡ್ತಾ ಕುತ್ಕೊಂಡಿದ್ದಾರೆ. ಹೀಗಾಗಿ ಇವರ ನೈಜ ಮುಖವಾಡ ಸಂಪೂರ್ಣವಾಗಿ ಜಗತ್ತಿನ ಎದುರುಗಡೆ ಕಳಚಿ ಬಿದ್ದಿದೆ. POK ಜನರಿಗೆ ಯಾವುದೇ ಪ್ರಜಾಪ್ರಭುತ್ವದ ಹಕ್ಕಿಲ್ಲ. ಅವ್ರಿಗೆ ಈಗ ಉಳಿದಿರೋದೇನು, ಕೇವಲ ಸೇನೆಯ ದಬ್ಬಾಳಿಕೆ ಮಾತ್ರ ಅನ್ನೋದು ನಿಜಕ್ಕೂ ಕೂಡ ಕಟ್ಟು ಸತ್ಯ. ಈ ರಾಜಕೀಯ ಕಿತ್ತಾಟ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ ಜನರ ಆಕ್ರೋಶವನ್ನು ಮತ್ತಷ್ಟು ಜಾಸ್ತಿ ಮಾಡ್ತಾ ಇದೆ. ಮತ್ತೊಂದು ಕಡೆ ನಾನು ಸ್ಟಾರ್ಟಿಂಗ್ನಲ್ಲೇ ಹೇಳಿದೆ, ಬಲೂಚಿಸ್ತಾನ ನಾವು ಪಾಕಿಸ್ತಾನದಿಂದ ಕಂಪ್ಲೀಟ್ ಆಗಿ ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ, ನಾವೀಗ ಒಂದು ಇಂಡಿಪೆಂಡೆಂಟ್ ಕಂಟ್ರಿ ಅಂತೆಲ್ಲ ಬಲೂಚಿಸ್ತಾನ ಹೇಳ್ಕೊಳ್ತಾ ಇದೆ. ಹಾಗಾದರೆ ಆಗ್ತಿರೋದು ಏನು ಅಂತ ನೋಡ್ತಾ ಹೋಗೋಣ. ಬಲೂಚಿಸ್ತಾನವನ್ನು ಸ್ವತಂತ್ರ ಗಣರಾಜ್ಯ ಅಂತ ಬಲೂಚ್ ನಾಯಕರು ಘೋಷಣೆಯನ್ನ ಮಾಡಿದ್ದಾರೆ. ಇನ್ಮುಂದೆ ಪ್ರತಿ ವರ್ಷ ಆಗಸ್ಟ್ 11ರಂದು ಬಲೂಚಿಸ್ತಾನ್ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡುತ್ತಂತೆ. ವಿಶ್ವದಾದ್ಯಂತ ಇರುವಂತಹ ಬಲೂಚ್ ಜನರು
ತಮ್ಮ ಮನೆ ಮೇಲೆ ಅವತ್ತಿನ ದಿನ ಆಗಸ್ಟ್ 11 ತಮ್ಮ ಮನೆ ಮೇಲೆ ಧ್ವಜವನ್ನು ಹಾರಿಸೋದಕ್ಕೆ ಬಲೂಚಿಸ್ತಾನ ಕರೆಯನ್ನು ನೀಡಿದೆ. ಪಾಕಿಸ್ತಾನದ ಅತ್ಯಂತ ದೊಡ್ಡ ಪ್ರಾಂತ್ಯವಾದ ಬಲೂಚಿಸ್ತಾನವನ್ನು ಸ್ವತಂತ್ರ ಗಣರಾಜ್ಯ ಅಂತ ಘೋಷಣೆ ಮಾಡಿದ್ದಾರೆ ಬಲೂಚ್ ನಾಯಕರು. ಇನ್ನು ಮುಂದೆ ಪ್ರತಿ ವರ್ಷ ಆಗಸ್ಟ್ 11ರಂದು ತಮ್ಮ ದೇಶದ ಅಧಿಕೃತ ಸ್ವಾತಂತ್ರ್ಯ ದಿನವನ್ನಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಜಾಗತಿಕವಾಗಿ ಕರೆಯನ್ನು ನೀಡಿದ್ದಾರೆ. 1947ರಲ್ಲಿ ಬ್ರಿಟಿಷ್ ಆಳ್ವಿಕೆಯಿಂದ ಬಲೂಚಿಸ್ತಾನ ಮುಕ್ತಿಯನ್ನು ಪಡೆಯುತ್ತೆ. ಅದಾದ ಮೇಲೆ ಪಾಕಿಸ್ತಾನ ತನ್ನ ಸೈನ್ಯದ ಮೂಲಕ ಬಲವಂತವಾಗಿ ಬಲೂಚಿಸ್ತಾನವನ್ನು ತನ್ನೊಳಗೆ ಸೇರಿಸಿಕೊಳ್ಳುತ್ತೆ. ಈ ರೀತಿ ಪಾಕಿಸ್ತಾನ ಬಲವಂತದಿಂದ ಬಲೂಚಿಸ್ತಾನವನ್ನು ಸೇರಿಸಿಕೊಂಡಿತ್ತು ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಪ್ರಮುಖ ನಾಯಕ ಮೀರ್ ಯಾರ್ ಬಲೂಚ್. ಹಾಗೆ ವಿಶ್ವದಾದ್ಯಂತ ಇರುವಂತಹ ಬಲೂಚ್ ನಾಗರಿಕರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ದಿನ ತಮ್ಮ ಮನೆಗಳ ಮೇಲೆ ಸ್ವತಂತ್ರ ಬಲೂಚಿಸ್ತಾನ್ ಧ್ವಜವನ್ನು ಹಾರಿಸೋದಕ್ಕೆ ಮನವಿಯನ್ನು ಕೂಡ ಮಾಡಿದ್ದಾರೆ. ದಶಕಗಳ ಪಾಕ್ ದೌರ್ಜನ್ಯದ ವಿರುದ್ಧ ಸುಮಾರು 60 ಮಿಲಿಯನ್ ಬಲೂಚ್ ಜನರು ಈಗ ಒಗ್ಗಟ್ಟಾಗಿ ಸಿಡಿದೆದ್ದಿದ್ದು ಬಲೂಚಿಸ್ತಾನವನ್ನು ಸಾರ್ವಭೌಮ ರಾಷ್ಟ್ರ ಅಂತ ಗುರುತಿಸುವಂತೆ ವಿಶ್ವಸಂಸ್ಥೆ ಹಾಗೂ ಜಾಗತಿಕ ಸಮುದಾಯಕ್ಕೆ ಅಧಿಕೃತ ಮನವಿಯನ್ನು ಕೂಡ ಸಲ್ಲಿಸಲಾಗಿದೆ. ಹಾಗೆ ಮತ್ತೊಂದು ಡೆವಲಪ್ಮೆಂಟ್ ಅಂತ ಅಂದರೆ ಈಗ ಬಲೂಚಿಸ್ತಾನ ಒಂದು ಸ್ವತಂತ್ರ ಗಣರಾಜ್ಯ ಅಂತ ಘೋಷಣೆ ಮಾಡಿಕೊಂಡಿದೆ. ಹೀಗಾಗಿ ಅದಕ್ಕೆ ಒಂದು ಸಂವಿಧಾನ ಬೇಕು. ಆ ಸಂವಿಧಾನ ಯಾವ ಭಾಷೆಯಲ್ಲಿದೆ? ಇದು ನಿಜಕ್ಕೂ ಆಶ್ಚರ್ಯ. ಹಿಂದಿಯಲ್ಲಿ ಸಂವಿಧಾನವನ್ನು ರಚಿಸಲಾಗಿದೆ. ಜಾತ್ಯತೀತ ರಾಷ್ಟ್ರ ಬಲೂಚ್ ಎನ್ನುವಂತಹ ಘೋಷಣೆಗಳನ್ನು ಬಲೂಚಿಸ್ತಾನ ಅಥವಾ ಬಲೂಚ್ ನಾಯಕರು ಮಾಡಿಕೊಂಡಿದ್ದಾರೆ. ಬಲೂಚಿಸ್ತಾನದ ನೂತನ ಮಧ್ಯಂತರ ಸಂವಿಧಾನದ ನೀಲಿ ನಕ್ಷೆ, ಆ ಬ್ಲೂ ಪ್ರಿಂಟ್ ಏನಿರುತ್ತೆ ಅದನ್ನು ರಿಲೀಸ್ ಮಾಡಲಾಗಿದೆ. ಪಾಕಿಸ್ತಾನದ ಇಸ್ಲಾಮಿಕ್ ಮೂಲಭೂತವಾದ ಹಾಗೂ ಉರ್ದು ಹೇರಿಕೆಗೆ ತೀವ್ರ ಸೆಡ್ಡು ಹೊಡೆದಿರುವ ಬಲೂಚ್ ನಾಯಕರು ತಮ್ಮ ನೂತನ ಸ್ವತಂತ್ರ ಬಲೂಚಿಸ್ತಾನ್ ಮಧ್ಯಂತರ ಸಂವಿಧಾನದ ಒಂದು ಬ್ಲೂ ಪ್ರಿಂಟ್ ಅನ್ನ ಹಿಂದಿ ಭಾಷೆಯಲ್ಲಿ ರಚಿಸಿ ಜಾಗತಿಕ ಮಟ್ಟದಲ್ಲಿ ಭಾರೀ ಸಂಚಲನವನ್ನೇ ಸೃಷ್ಟಿ ಮಾಡಿದ್ದಾರೆ. ನಾಯಕ ಮೀರ್ ಯಾರ್ ಬಲೂಚ್ ನೇತೃತ್ವದಲ್ಲಿ ಈ ಒಂದು ಸಂವಿಧಾನ ರೂಪುಗೊಂಡಿದೆ. ಮುಂಬರುವಂತಹ ಬಲೂಚಿಸ್ತಾನ್ ಯಾವುದೇ ಇಸ್ಲಾಮಿಕ್ ರಾಷ್ಟ್ರ ಆಗಿರೋದಿಲ್ಲ. ಪಾಕಿಸ್ತಾನದಲ್ಲಿ ನಾವು ಇಷ್ಟು ವರ್ಷಗಳ ಕಾಲ ಇದ್ದಿದ್ದು ಸಾಕು, ಇನ್ನು ಮುಂದೆ ಬಲೂಚಿಸ್ತಾನ ಇಸ್ಲಾಮಿಕ್ ರಾಷ್ಟ್ರ ಅಲ್ಲ, ಬಟ್ ಸಂಪೂರ್ಣ ಜಾತ್ಯತೀತ ಪ್ರಜಾಪ್ರಭುತ್ವ ಗಣರಾಜ್ಯವಾಗಿರಲಿದೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಪಾಕ್ ಆಡಳಿತದಲ್ಲಿ ತೀವ್ರ ಶೋಷಣೆಗೆ ಒಳಗಾಗಿದ್ದ ಹಿಂದೂಗಳು ಸೇರಿದಂತೆ ಎಲ್ಲ ಅಲ್ಪಸಂಖ್ಯಾತರ ಹಕ್ಕುಗಳಿಗೆ ವಿಶೇಷ ಭದ್ರತೆ ಹಾಗೂ ಸಮಾನ ಆದ್ಯತೆಯನ್ನು ಘೋಷಣೆ ಮಾಡಲಾಗಿದ್ದು, ಮತ್ತೊಂದು ಮೇಜರ್ ವಿಚಾರ ಅಂತ ಅಂದರೆ ಉಗ್ರಗಾಮಿಗಳಿಗೆ ಒಂದು ಧರ್ಮವನ್ನು ರೆಪ್ರೆಸೆಂಟ್ ಮಾಡಿಕೊಂಡು ಆ ಧರ್ಮದ ಉಳಿವಿಗಾಗಿ ಈ ಟೆರರಿಸಮ್ ಏನು ಸೃಷ್ಟಿಯಾಗಿದೆ ಅಂತಹ ಉಗ್ರಗಾಮಿಗಳಿಗೆ, ಧಾರ್ಮಿಕ ಉಗ್ರಗಾಮಿಗಳಿಗೆ ಬಲೂಚ್ ನೆಲದಲ್ಲಿ ಜಾಗವಿಲ್ಲ ಎನ್ನುವಂಥ ಒಂದು ಖಡಕ್ ಸಂದೇಶವನ್ನು ಬಲೂಚ್ ನಾಯಕರು ರವಾನೆಯನ್ನು ಮಾಡಿದ್ದಾರೆ. ಹಾಗಾದರೆ ಇದನ್ನೆಲ್ಲ ನಾವು ನೋಡ್ತಾ ಹೋಗೋದಾದರೆ ಪಾಕಿಸ್ತಾನದಲ್ಲಿ 1971ರಲ್ಲಿ ಏನು ನಡೆದಿತ್ತು, ಕಂಪ್ಲೀಟ್ ಆಗಿ ಆ ಪಾಕಿಸ್ತಾನದ ಮ್ಯಾಪೇ ಬದಲಾಗಿ ಹೋಗಿತ್ತು. ಆ ಹಿಸ್ಟ್ರಿ ರಿಪೀಟ್ಸ್ ಅನ್ನೋ ಥರ ಆಗ್ತಾ ಇದೆಯಾ ಅನ್ನೋದು ಸದ್ಯದ ಪ್ರಶ್ನೆ. ಅವತ್ತು ಪೂರ್ವ ಪಾಕಿಸ್ತಾನ ಅಂದರೆ ಈಸ್ಟ್ ಪಾಕ್ ಏನಿದೆ, ಈಗ ಬಾಂಗ್ಲಾದೇಶ ಅಂತ ನಾವೇನು ಕರಿತೀವಿ, ಅವತ್ತು ಇದೇ ರೀತಿ ಒಳಗೊಳಗೆ ಕಚ್ಚಾಟ ಆಗಿ ಡಿವೈಡ್ ಆಗಿ ಅದು ಬಾಂಗ್ಲಾದೇಶ ಆಯಿತು. ಇವತ್ತು ಬಲೂಚಿಸ್ತಾನ್ ಹಾಗೆ POK ಅದೇ ರೀತಿ ಹೋರಾಟವನ್ನು ನಡೆಸ್ತಾ ಇವೆ. ಪಾಕಿಸ್ತಾನದ ಈಗಿನ ಭೀಕರ ಪರಿಸ್ಥಿತಿ 1971ರ ಬಾಂಗ್ಲಾದೇಶ ವಿಮೋಚನಾ ಯುದ್ಧದ ಭೀಕರ ಇತಿಹಾಸವನ್ನು ಮತ್ತೆ ರೀಕಾಲ್ ಮಾಡ್ತಾ ಇದ್ದು, ದೇಶದ ಮತ್ತೊಂದು ವಿಭಜನೆ ಅನಿವಾರ್ಯ ಎನ್ನುವಂಥ ಮುನ್ಸೂಚನೆಯನ್ನು ನೀಡ್ತಾ ಇದೆ. ಅವತ್ತು ಈಸ್ಟ್ ಪಾಕ್ ಅಂದರೆ ಪೂರ್ವ ಪಾಕಿಸ್ತಾನದ ಜನರ ಮೇಲೆ ಅಮಾನುಷವಾಗಿ ದೌರ್ಜನ್ಯವನ್ನು ಎಸಗಿ ಹಕ್ಕು ಯಾರೆಲ್ಲ ಕೇಳಿದ್ರು, ಬೇಸಿಕ್ ರೈಟ್ಸ್ಗಳನ್ನು ಯಾರೆಲ್ಲ ಕೇಳಿದ್ರು ಅವರನ್ನು ನೀವು ಭಾರತದ ಏಜೆಂಟ್ರು ಅಂತ ಕರೆದು ಸಂಪೂರ್ಣ ಅರ್ಧ ದೇಶವನ್ನೇ ಕಳೆದುಕೊಂಡಿದ್ದ ಪಾಕ್ ಸೇನೆ ಇವತ್ತು ಬಲೂಚಿಸ್ತಾನ್ ಹಾಗೂ POKನಲ್ಲೂ ಕೂಡ ಅದೇ ತರಹದ ಒಂದು ಕ್ರೂರ ದಮನಕಾರಿ ನೀತಿಯನ್ನು ಅನುಸರಿಸ್ತಾ ಇದೆ. ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ನೇತೃತ್ವದಲ್ಲಿ ಸ್ವಂತ ಜನರನ್ನೇ ಶತ್ರುಗಳ ಥರ ಬಿಂಬಿಸಿ ಬೀದಿಗಳಲ್ಲಿ ಹೆಣಗಳ ರಾಶಿಯನ್ನು ಬೀಳಿಸ್ತಾ ಇರುವಂತಹ ಪಾಕ್ ಆಡಳಿತ ತನ್ನ ಸ್ವಯಂಕೃತ ಅಪರಾಧಗಳನ್ನು ಮುಚ್ಚಿಡೋದಕ್ಕೆ ಮತ್ತೆ ಭಾರತದ ಮೇಲೆ ಗೂಬೆ ಕೂರಿಸೋದಕ್ಕೆ ಟ್ರೈ ಮಾಡ್ತಾ ಇದೆ. ಜನರ ನ್ಯಾಯಯುತ ಧ್ವನಿಯನ್ನ ತುಳಿಯೋದಕ್ಕೆ ಸೈನ್ಯ ಬಳಸೋದು ಪಾಕಿಸ್ತಾನದ ಅಂತಿಮ ಪತನಕ್ಕೆ ಮುನ್ನುಡಿ ಅಂತ ಜಾಗತಿಕ ರಾಜತಾಂತ್ರಿಕ ತಜ್ಞರು ತೀವ್ರ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಹೀಗಾಗಿ ಮತ್ತೆ ಆ ಹಿಸ್ಟ್ರಿ ರಿಪೀಟ್ ಆಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಮತ್ತೆ ರಿಪೀಟ್ ಆದರೂ ಅದರಲ್ಲಿ ಏನೂ ಆಶ್ಚರ್ಯ ಇಲ್ಲ. ಹಾಗೆ POKನಲ್ಲಿ ಏನಾಗ್ತಾ ಇದೆ, POKನಲ್ಲಿ ಆಗ್ತಾ ಇರುವಂತಹ ಆಂತರಿಕ ದಂಗೆ ಇಡೀ ಜಗತ್ತಿಗೆ ಗೊತ್ತಾಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಪಾಕಿಸ್ತಾನ ಒಂದಿಷ್ಟು ಪ್ಲಾನ್ ಮಾಡ್ತಾ ಇದೆ. POK ಸದ್ಯವನ್ನು ಮುಚ್ಚಿಟ್ಟಿದೆ ಪಾಕಿಸ್ತಾನ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ತನ್ನ ಸೇನೆ ನಡೆಸ್ತಾ ಇರುವಂಥ ಈ ದಾಳಿ ಏನಿದೆ ಇದನ್ನು
ಕಂಪ್ಲೀಟ್ ಆಗಿ ಬಹಿರಂಗಪಡಿಸುತ್ತೆ, ಕಂಪ್ಲೀಟ್ ಆಗಿ ಗ್ರೌಂಡ್ ರಿಪೋರ್ಟ್ ನೀಡುತ್ತೆ ಕತಾರ್ ಮೂಲದ ಅಲ್ ಜಜೀರಾ ಎನ್ನುವಂಥ ಒಂದು ಮಾಧ್ಯಮ ಸಂಸ್ಥೆ. ಈ ಮಾಧ್ಯಮ ಸಂಸ್ಥೆಯ ವೆಬ್ಸೈಟನ್ನು ಪಾಕಿಸ್ತಾನ ಸರ್ಕಾರ ಸಂಪೂರ್ಣವಾಗಿ ಬ್ಯಾನ್ ಮಾಡಿದೆ. ಅಲ್ ಜಜೀರಾ ಪಾಕಿಸ್ತಾನದಲ್ಲಿ ಬರೋದಿಲ್ಲ. ಭೀಕರ ಪರಿಸ್ಥಿತಿಯ ವಿಡಿಯೋ ಹಾಗೂ ಮಾಹಿತಿಗಳು ಹೊರಗಡೆ ಬರಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಇಂಟರ್ನೆಟ್ ಸಂಪರ್ಕವನ್ನು ಕೂಡ ಕಟ್ ಮಾಡಲಾಗಿದ್ದು, NOC ಇಲ್ಲದೆ ವಿದೇಶಿ ಪತ್ರಕರ್ತರು ವರದಿಗಾರಿಕೆ ನಡೆಸೋದನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಲಾಗಿದೆ. NOC ಅಂದರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತಗೊಂಡು ಬರಲೇಬೇಕು, ಇಲ್ಲಾಂದರೆ ಅವರು ಅಲ್ಲಿ ಕವರೇಜ್ ಮಾಡೋ ಹಾಗೆ ಇಲ್ಲ. ಆಗಸ್ಟ್ 1ರಿಂದಲೇ ಹಿರಿಯ ಪತ್ರಕರ್ತರಾದ ರಾಜಿ ತಾಹಿರ್ ಹಾಗೂ ಮೊಹಮ್ಮದ್ ಸೈಫ್ ನಾಪತ್ತೆಯಾಗಿದ್ದಾರೆ. ಹೀಗಾಗಿ ಎಲ್ಲಿ ಹೋದ್ರು ಇವರು ಅಂತ ಹುಡುಕ್ತಾ ಹೋದಾಗ ಪಾಕ್ ಸೈನಿಕರೇ ಈ ರಿಪೋರ್ಟರ್ಸ್ಗಳನ್ನು ಅಥವಾ ಈ ಪತ್ರಕರ್ತರನ್ನ ಕಿಡ್ನಾಪ್ ಮಾಡ್ತಾ ಇರುವಂತಹ ಆಘಾತಕಾರಿ ದೃಶ್ಯಗಳು CCTVಯಲ್ಲಿ ಸೆರೆಯಾಗಿದೆ. POK ಜನರು ಭಾರತೀಯರಂತೆ ನಮ್ಮ ಶತ್ರುಗಳು ಅಂತ ಸ್ವತಃ ಪಾಕ್ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಹೇಳಿಕೆಯನ್ನು ನೀಡಿದ್ದು, ಈ ಸೇನೆಯ ಅಮಾನುಷ ಕೃತ್ಯಗಳನ್ನು ಮುಚ್ಚಿಡೋದಕ್ಕೆ ಇಡೀ ಮಾಧ್ಯಮ ಲೋಕದ ಬಾಯಿಯನ್ನೇ ಇಸ್ಲಾಮಾಬಾದ್ ಬಂದ್ ಮಾಡೋದಕ್ಕೆ ಹೊರಟಿದೆ. ಬಟ್ ಏನೇ ಮಾಡಿದ್ರು ಪಾಕಿಸ್ತಾನ ಏನು, ಅಲ್ಲಿ ಏನು ನಡೀತಾ ಇದೆ ಅದು ಆಲ್ರೆಡಿ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಅಂದರೆ ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಇಳಿದಿದೆ ಅಂದರೆ ಅಲ್ಲಿರುವಂಥ ಪತ್ರಕರ್ತರನ್ನೇ ಕಿಡ್ನ್ಯಾಪ್ ಮಾಡ್ಕೊಂಡೆಲ್ಲ ಹೋಗ್ತಾ ಇದೆ. ನಿಜಕ್ಕೂ ವಿಪರ್ಯಾಸ. ಹೀಗಾಗಿ ಮುಂದೆ ಏನಾಗುತ್ತೆ ಪಾಕಿಸ್ತಾನದಲ್ಲಿ ನಾವು ಗಮನಿಸಲೇಬೇಕು. ಯಾಕಂದರೆ ಬಲೂಚಿಸ್ತಾನ ಸಪ್ರೇಟ್ ಅಂತ ಘೋಷಣೆ ಮಾಡ್ತಾ ಇದೆ, ಇನ್ನೊಂದು ಕಡೆ POKಯಲ್ಲಿ ದಂಗೆ ಎದ್ದಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ನಾವು ನೋಡಿದ್ವಿ ಭಾರತದಲ್ಲಿ ಸಾಕಷ್ಟು ಕ್ರೈಮ್ಗಳನ್ನ ಮಾಡಿರ್ತಾರೆ, ದೊಡ್ಡ ದೊಡ್ಡ ಕ್ರೈಮ್ಗಳನ್ನ ಮಾಡಿರ್ತಾರೆ. ಅದಾದಮೇಲೆ ಅವರು ಫಾರಿನ್ಗೆ ಹೋಗಿ ಸೆಟ್ಲ್ ಆಗಿಬಿಡ್ತಾರೆ. ಅವ್ರು ಅಂದ್ಕೊಳ್ತಾರೆ ನಾನು ದೇಶನೇ ಬಿಟ್ಟು ಬಂದಿದ್ದೀನಿ, ಇನ್ನೆಲ್ಲಿ ನಾನು ಸಿಕ್ಕಾಕೊಳ್ತೀನಿ ಅಂತೆಲ್ಲ ಅವರಲ್ಲಿ ಊಹಾಪೋಹಗಳಿರುತ್ತೆ. ಆದರೆ ಮೋದಿ ಸರ್ಕಾರದ ಹೊಸ ಕಾರ್ಯಾಚರಣೆ, ಇದರ ಹೆಸರು ಆಪರೇಷನ್ ತ್ರಿಶೂಲ್ ಅಂತ. ಈ ಆಪರೇಷನ್ ಅಡಿಯಲ್ಲಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಒಬ್ಬ ಕ್ರಿಮಿನಲ್ ಅಡಗಿದ್ರೂ ಕೂಡ ಭಾರತದಲ್ಲಿ ಕ್ರೈಮ್ಗಳನ್ನ ಮಾಡಿ ಕ್ರಿಮಿನಲ್ ಅಂತ ಕರೆಸ್ಕೊಂಡಾತ ಎಲ್ಲೇ ಅಡಗಿದ್ರು ಆತನನ್ನ ಎಳ್ಕೊಂಡು ಬರಲಾಗ್ತಾ ಇದೆ. 2019ರಿಂದ 2026ರವರೆಗೆ ಬರೋಬ್ಬರಿ 274 ಅಪರಾಧಿಗಳನ್ನ 36 ದೇಶಗಳಿಂದ ಭಾರತಕ್ಕೆ ವಾಪಸ್ ಕರ್ಕೊಂಡು ಬಂದು ಜೈಲಿಗೆ ಅವರನ್ನ ಅಟ್ಟಲಾಗಿದೆ. 36 ದೇಶಗಳಿಂದ 274 ಕಿರಾತಕರು ಹಸ್ತಾಂತರವಾಗಿದ್ದಾರೆ. ನೋಡ್ತಾ ಹೋಗೋಣ ಇದ್ರ ಬಗ್ಗೆ. ಭಾರತದ ಕಾನೂನಿನ ಕಣ್ಣನ್ನು ತಪ್ಪಿಸಿ ವಿದೇಶಗಳಿಗೆ ಎಸ್ಕೇಪ್ ಆಗಿದ್ದ 274 ಪ್ರಮುಖ ಕ್ರಿಮಿನಲ್ಸ್ಗಳನ್ನು 2019ರಿಂದ 2026 ನಡುವೆ 36 ದೇಶಗಳಿಂದ ಸಕ್ಸಸ್ಫುಲಿ ಕರ್ಕೊಂಡು ಬರಲಾಗಿದೆ. ಅಪರಾಧಿಗಳ ಹಸ್ತಾಂತರವನ್ನು ರಾಷ್ಟ್ರೀಯ ಆದ್ಯತೆಯನ್ನಾಗಿ ಮಾಡಿಕೊಂಡಿದೆ ಕೇಂದ್ರ ಸರ್ಕಾರ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ಗೈಡ್ಲೈನ್ಸ್ನಲ್ಲಿ ಆಪರೇಷನ್ ತ್ರಿಶೂಲ್ ಮೂಲಕ ಈ ಒಂದು ಬೃಹತ್ ಬೇಟೆಯನ್ನು ನಡೆಸಿದೆ. 2014 ಮುನ್ನ ವರ್ಷಕ್ಕೆ ಒಂದು ಸರಾಸರಿ ಕೇವಲ 4 ಕ್ರಿಮಿನಲ್ಸ್ ಅಷ್ಟೇ ಬರ್ತಾ ಇದ್ರು, ಹಸ್ತಾಂತರವಾಗ್ತಾ ಇದ್ರು. ಬಟ್ ಈಗ ಪ್ರಸ್ತುತ CBI, NIA, ED ಮತ್ತು ಕಂದಾಯ ಗುಪ್ತಚರ ಸಂಸ್ಥೆಗಳು ಇಡೀ ಸರ್ಕಾರ ಎನ್ನುವಂಥ ಶಕ್ತಿಶಾಲಿ ಮಾದರಿಯಲ್ಲಿ ಒಗ್ಗಟ್ಟಾಗಿ ಈ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅಮಿತ್ ಶಾ ಮಿಷನ್ ಲೋಡ್ ಕಾರ್ಯತಂತ್ರ ಇದು. ಯಾವ ರೀತಿ ಈ ಕಾರ್ಯತಂತ್ರವನ್ನು ರೂಪಿಸಲಾಗ್ತಾ ಇದೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ವಿದೇಶಕ್ಕೆ ಎಸ್ಕೇಪ್ ಆಗುವ ಅಪರಾಧಿಗಳನ್ನು ಪತ್ತೆ ಹಚ್ಚೋದಕ್ಕೆ ಗೃಹ ಸಚಿವ ಅಮಿತ್ ಶಾ ಅವರು ರೂಪಿಸಿರುವಂತಹ ಮಿಷನ್ ಲೋಡ್ ಕಾರ್ಯತಂತ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭೂತಪೂರ್ವ ಸಕ್ಸಸ್ನ ತಂದುಕೊಡ್ತಾ ಇದೆ. ಜಾಗತಿಕ ಕಾರ್ಯಾಚರಣೆ, ದೃಢ ಸಮನ್ವಯ ಹಾಗೂ ಚಾಣಾಕ್ಷ ರಾಜತಾಂತ್ರಿಕತೆಯ ತ್ರಿವಳಿ ಸೂತ್ರದೊಂದಿಗೆ ರೂಪುಗೊಂಡಂತಹ ಭಾರತ್ ಪೋರ್ಟಲ್ ಮೂಲಕ ದೇಶದ 1400ಕ್ಕೂ ಹೆಚ್ಚು ತನಿಖಾ ಏಜೆನ್ಸಿಗಳನ್ನು ಏಕೀಕರಿಸಲಾಗಿದೆ. ಯುನೈಟೆಡ್ ಆಗಿದ್ದಾವೆ, ಎಲ್ಲವೂ ಕೂಡ ಲಿಂಕ್ಡ್ ಆಗಿದೆ. ಈ ಹೊಸ ವ್ಯವಸ್ಥೆಯಿಂದಾಗಿ ಇಂಟರ್ಪೋಲ್ ಜೊತೆಗಿನ ಮಾಹಿತಿ ಹಂಚಿಕೆಯ ಸಮಯ ಕೇವಲ 3ರಿಂದ 10 ದಿನಗಳಿಗೆ ಕಡಿತಗೊಂಡಿದ್ದು, ಜಿಲ್ಲಾ ಮಟ್ಟದ ಪೊಲೀಸ್ ಕಚೇರಿಗಳು ಸಹ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಜಗತ್ತಿನ ಯಾವುದೇ ಮೂಲೆಯಲ್ಲಿ ಅಪರಾಧಿ ಅಡಗಿ ಕುಳಿತಿದ್ರು ಅವರ ಡಿಜಿಟಲ್ ಹೆಜ್ಜೆ ಗುರುತುಗಳನ್ನು ಬೆನ್ನಟ್ಟಿ ಹಿಡಿಯುವಂಥ ತಾಂತ್ರಿಕ ಸಾಮರ್ಥ್ಯ ಹಾಗೂ ರಾಜತಾಂತ್ರಿಕ ಬಲದಿಂದಾಗಿ ವಿದೇಶಿ ನ್ಯಾಯಾಲಯಗಳು ಭಾರತದ ಹಸ್ತಾಂತರ ಮನವಿಗಳನ್ನು ವೇಗವಾಗಿ ಪುರಸ್ಕರಿಸ್ತಾ ಇವೆ. ಹಾಗೆ ಫಾರಿನ್ಗೆ ಹೋಗಿ ನಾವು ನೋಡಿದ್ವಿ, ಅಲ್ಲಿ ಹೋಗಿ ನೇಮ್ ಚೇಂಜ್ ಮಾಡ್ಕೊತಾರೆ ಅಥವಾ ಅಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ ಚೇಂಜ್ ಮಾಡ್ಕೊತಾರೆ. ಅದು ಕೂಡ ಇನ್ನು ಮುಂದೆ ಸಾಧ್ಯ ಇಲ್ಲ. ಹೆಸರು ಬದಲಿಸಿದ್ರು ತಪ್ಪಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ವಿದೇಶಕ್ಕೆ ಪರಾರಿಯಾಗಿ ಹೆಸರು ಹಾಗೆ ನಕಲಿ ಗುರುತು ಬದಲಿಸಿಕೊಂಡು ಅವಿತಿರುವಂತಹ ಅಪರಾಧಿಗಳನ್ನು ಪತ್ತೆ ಹಚ್ಚೋದಕ್ಕೆ ಭಾರತೀಯ ತನಿಖಾ ಸಂಸ್ಥೆಗಳು ಈಗ ಸ್ಯಾಟಲೈಟ್ ಟೆಕ್ನಾಲಜಿ ಹಾಗೂ ಡಿಜಿಟಲ್ ಹೆಜ್ಜೆ ಗುರುತುಗಳ ಆಧುನಿಕ ವಿಶ್ಲೇಷಣೆಯನ್ನ ಸಕ್ಸಸ್ಫುಲಿ ಬಳಸಿಕೊಳ್ತಾ ಇದೆ. ಆಪರೇಷನ್ ತ್ರಿಶೂಲ್ ಅಡಿಯಲ್ಲಿ ಇಂಟರ್ಪೋಲ್ ಹಾಗೂ ಪ್ರೊಫೈಲ್ ಮ್ಯಾಪಿಂಗ್ ತಂತ್ರಜ್ಞಾನದ ನೆರವಿನಿಂದ ಕೇವಲ ಕಳೆದ 3 ವರ್ಷಗಳಲ್ಲೇ 401 ಅಪರಾಧಿಗಳ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಜಾರಿಗೊಳಿಸಿ ಜಾಗತಿಕ ಬೇಟೆಯನ್ನ ತೀವ್ರಗೊಳಿಸಲಾಗಿದೆ. ಹಾಗೆ ಇಲ್ಲಿ ಭಾರತದಲ್ಲಿ ವಂಚನೆ ಮಾಡಿದವರು, ವಂಚಕರು, ಅತ್ಯಾಚಾರಿಗಳು ಹಾಗೆ ಉಗ್ರರು ಸೈಲೆಂಟ್ ಆಗಿ ಎಂಡ್ ಆಗ್ತಾ ಇದ್ದಾರೆ. ಯಾವ ರೀತಿ ನೋಡ್ತಾ ಹೋಗೋಣ.
ವಿದೇಶಗಳಿಗೆ ಪರಾರಿಯಾಗಿ ಕಾನೂನಿನ ಕಣ್ಣನ್ನು ತಪ್ಪಿಸಿ ಅವಿತಿದ್ದ ಅಪರಾಧಿಗಳ ವಿರುದ್ಧ ಭಾರತ ತೀವ್ರವಾದಂತಹ ಕಾರ್ಯಾಚರಣೆ ನಡೆಸಿದ್ದು 17 ಭಯೋತ್ಪಾದಕರು ಹಾಗೆ 42 ಕುಖ್ಯಾತ ಗ್ಯಾಂಗ್ಸ್ಟರ್ಗಳು ಸೇರಿ ಒಟ್ಟು 274 ಕಿರಾತಕರನ್ನ ಸಕ್ಸಸ್ಫುಲಿ ದೇಶಕ್ಕೆ ಕರ್ಕೊಂಡು ಬರಲಾಗಿದೆ. ಈ ಪೈಕಿ ಕೊಲೆ ಪ್ರಕರಣದ 62 ಅಪರಾಧಿಗಳು, 16 ಮಾದಕ ದ್ರವ್ಯ ಕಳ್ಳ ಸಾಗಣೆದಾರರು ಮಾತ್ರವಲ್ಲದೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿ ಪಲಾಯನ ಮಾಡಿದವರು ಕೂಡ ಇದರಲ್ಲಿದ್ದಾರೆ. ಹಾಗೆ ಅಮೆರಿಕಾದಿಂದ ಈ ಮುಂಬೈ ದಾಳಿಯ ಸಂಚುಕೋರ ತಹವೂರ್ ರಾಣಾ ಆತನ ಹಸ್ತಾಂತರ ಕೂಡ ಯಶಸ್ವಿಯಾಗಿದೆ. ಅದೆಲ್ಲವನ್ನು ಕೂಡ ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಭಾರತದ ಕಾನೂನಿನಿಂದ ಯಾವುದೇ ಕ್ರಿಮಿನಲ್ ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಆಪರೇಷನ್ ತ್ರಿಶೂಲದ ಬಿಸಿ ಅವರಿಗೆ ತಟ್ಟೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾ ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.